ಪ್ರತಿಯೊಂದು ವಸ್ತು ಬದಲಾವಣೆ ಆಕ್ಕವು, ವಿಕಾರ ಕುಂತ ಹೋಕ್ಕವು, ಅವು ಚಿಂತೆ ಹಚ್ತಾವ. ಮತ್ತು ಅವನ್ನ ಬೇಡ್ಕೋತೀವಿ ನಾವು, ಅದನ್ನು ಕೊಡು ಇದನ್ನು ಕೊಡು, ಅದನ್ನು ಕೊಟ್ರೆ ಆರಾಮಿರ್ತೀಯ, ಯಾವುದನ್ನ ನೀ ಬೇಡ್ತೀಯ ಅದನ್ನು ಕೊಟ್ರೆ ಆರಾಮಿರ್ತೀಯ, ಯಾರ್ಯಾರ ಮನಸ್ಸಿನಾಗ ಏನೇನೈತಿ ಅದನ್ನೆಲ್ಲ ಕೊಡ್ತೇವಿ. ಆರಾಮಿರಕಾಕೈತೆ ನೋಡ್ಕೊ, ಏನು ಬೇಕಂತ ಅದನ್ನೆಲ್ಲ ತಗೋ. ಒಂದು ಎಂಥ ಬೇಕಂತ ವಿಷಯ ತಗೋ, ಎಂಥ ಬೇಕಂತ ಶರೀರ ತಗೋ, ಎಂಥ ಭೋಗ ಭಾಗ್ಯಗಳು ಬೇಕಾದೆಲ್ಲ ತಗೋ. ನೀವು ಒಂದು ನೋಡೋಣಂತ, ಆರಾಮಿರ ನೋಡೋಣ ಆಕೈತೇನು? ಯಾಕಿಲ್ಲ? ಅವುಗಳಿಂದ ಇಲ್ಲ. ನಾವೇನು ತಿಳ್ಕೊಂಡೇವಲ್ಲ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ, ಈ ಜಗತ್ತಿನ ಯಾವ ವಿಷಯ ವಸ್ತುಗಳು ಸುಖ ಕೊಡೋದಿಲ್ಲ. ಇದು ಹೊಳಿವಲ್ಲ ನಮಗೆ. ಹೊಳೆದ್ರೆ ಅದನ್ಯಾಕೆ ಬಿಡ್ತಾನ್ರಿ ಅವ? ಅದರಿಂದ ವಿಮುಖ ಅಕ್ಕನ, ಉದಾಸೀನ ಅಕ್ಕನ. ಅದ್ರ ಇಚ್ಛಾ ಮಾಡಕ್ಕೆ ಹೋಗೋದಿಲ್ಲ ನಾವು. ಯಾವುದು ನಮಗೆ ನಿರಂತರ ದುಃಖವನ್ನು ಕೊಡ್ತಾವೋ ಅದ್ರ ಇಚ್ಛಾ ಯಾಕೆ ಮಾಡ್ತಾನ? ಯಾವುದು ನಮಗೆ ನೆಮ್ಮದಿಯನ್ನು ಕೊಡ್ತೈತಿ, ಸುಖ ಶಾಂತಿಯನ್ನು ಕೊಡ್ತೈತಿ, ಅದ್ರ ಬಗ್ಗೆ ನಾವು ಇಚ್ಛಾ ಮಾಡ್ಬೇಕು. ಅದನ್ನು ನಾವು ಬೇಡಬೇಕಾಗಿತ್ತು. ಬೇಡೋದು ಎಲ್ಲ ಐತಿ, ಆರಾಮಿರ್ಬೇಕಂತ ಐತಿ, ಅದ್ರ ಕ್ರಮ ಅದನ್ನ ಹೇಳ್ತೀವಿ ನೋಡ್ಕೊ. ನಾವು ಏನು ನೆನಪು ಮಾಡ್ತೀವಿ ಅದ್ರೊಳಗೆ ನಮಗೆ ಬೇಕಾದದ್ದೈತೋ ಹೆಂಗೋ, ಬೇಡಾದದ್ದೈತೋ ಏನು ಬೇಕಾದದ್ದೈತೋ ನಾವು ನೆನಪು ಮಾಡೋದ್ರೊಳಗೆ. ನಾವು ನೆನಪು ಮಾಡೋ ವ್ಯವಹಾರ ನಮಗೆ ಹಿತ ಕೊಡ್ತೈತೋ ಏನು ಬೇಸರಿಕೆ ಕೊಡ್ತೈತೋ? ಮುಂಜಾನೆ ಸಂಜೆ ಮಟ್ಟ ಬರೇ ವಿಷಯ ಚಿಂತನೆ ಮಾಡಿ, ಬಾಳೆ ಚಿಂತನೆ ಮಾಡಿ ಮಾಡಿ ಬೇಸರ ಆತವನು, ಬೇಸರ ಹೋತು. ಹಂಗಾರೆ ಬೇಸರ ಆದ್ರೆ ಅದನ್ನ ಯಾಕೆ ಮಾಡಬೇಕು? ಆರಾಮಿರ್ಬೇಕಂತ ಅದನ್ನ ಮಾಡಿದಿ, ಆದ್ರೆ ಅದರ ಬದಲಾಗಿ ಬೇಸರಿಕೆಯನ್ನು ಹೊಂದಿದೆಯಲ್ಲ. ನಾವು ಇದೇ ಕ್ರಮನ ಮುಂದೆ ನಮ್ಮ ಜೀವನ ಪರ್ಯಂತ ಅದನ್ನು ಮುಂದುವರ್ಸಿದ್ರೆ ನಮಗೆ ಬೇಕಾದದನ್ನು ಹೊಂದುವುದೇ ಯಾವಾಗ? ಈ ಅನ್ಯದ್ರಾಗ ಹುಡುಕೋದು ಕೈ ಬಿಡ, ಬೇಸರಿಕೆ ಹೊಂತಿದ್ವಿ ಅಂದ್ರೆ ಇದ್ರ ಬೆನ್ನ ಹತ್ತಿದ್ವಿ ಅಂತ ನೀ ಎಷ್ಟು ಜನ್ಮ ಇದ್ರಾಗ ಹುಡುಕಿರು ನಿನಗೆ ನೆಮ್ಮದಿ ಇಲ್ಲ. ಅದರಿಂದ ವಿಮುಖ ಆಗಿ ಹಿಂದೆ ಸರ್ಕು. ವಿಚಾರ ಮಾಡಿ ನೋಡು, ಅದು ಹಿತ ಆಯ್ತು ಏನೋ ಅಹಿತ ಐತು, ಅದು ನೀತಿ ಐತು ಅನೀತಿ ಐತು, ವಿವೇಕದಿಂದ ನಮ್ಮ ನೋಡ್ಕೋದನ್ನು ವಿವೇಕದ ಸನ್ನೆವೆರಿಸಿ ನೋಡು ಅಂದ. ವಿವೇಕ ಇಲ್ಲದವ್ರಿಗೆ ಇವ ನಿತ್ಯ ಅದಾವ, ಇವ ಸುಖರೂಪ ಅದಾವ ಅಂತ ಅನ್ಸಾಗ್ತದೆ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವಾಗ ಇದ್ರ ಹಕ್ಕಿಕತಿ ಗೊತ್ತೈತಿ. ಇವ ಅನಿತ್ಯ ಅದಾವ, ಇವು ದುಃಖ ರೂಪ ಅದಾವ, ಇವು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಂದಿಂದ ಇವುಗಳ ಬಗ್ಗೆ ಇವುಗಳ ನೆನಪು ಮಾಡೋದು, ಇವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋದು ಎಲ್ಲ ವ್ಯರ್ಥ ಅನ್ನೋದು ಹೊಳಿತೈತಿ. ಯಾವ ವಿಚಾರ ಅಂತಿರ್ತಾನ ನಾವು ಹೊಳಿತೈತಿ. ವಿಚಾರ ಮಾಡೋಲ್ಲಿ ಹಂಗ ಒಬ್ಬರು ನೋಡಿ ಒಬ್ಬರು ಮಾಡಾಕ್ತವೆ. ಅದನ್ನ ಮಾಡಿದವ್ರು ಏನಾಗ್ಯಾರ, ಗಳಿಸಿದವ್ರು ಏನಾಗ್ಯಾರ, ಅದನ್ನ ಭೋಗಿಸಿದವ್ರು ಏನಾಗ್ಯಾರ, ಸುಖ ಹೊಂದ್ಯಾರ ನೋಡ್ಕೊ. ವಿಶ್ವ ವಿಷಯಗಳನ್ನ ಗಳಿಸಿದಿ, ವಿಶ್ವ ವಿಷಯಗಳನ್ನ ಭೋಗಿಸಿದಿ, ಅದರ ಪರಿಣಾಮ ಏನಾಯ್ತು? ನಿನಗೆ ಬೇಕಾದದ್ದು ಏನು ಬೇಡಾದದ್ದು? ಅದು ಬೇಡಾದದ್ದು ಹೌದಿಲ್ಲ, ದುಃಖನ ಕೊಡ್ತದೆ ನಮ್ಗೆ. ಮತ್ತೆ ಯಾಕೆ ಮಾಡ್ಬೇಕದನ್ನ? ಹಗಲಿ ರಾತ್ರಿ ದುಡುದ್ 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 ಎದಕ್ಕೆ ಮತ್ತೆ ಕೆಲಸ? ಎಷ್ಟು ಗಳಿಸಿರ ಏನಾಗಬೇಕಾಗಿತ್ತು? ತೃಪ್ತಿ ಐತೆ ನಿನಗೆ, ನೆಮ್ಮದಿ ಐತೇನ ನೋಡು. ಹಂಗಿದ್ರೆ ಯಾಕೆ ಮಾಡ್ಬೇಕದ? ಅದಕ್ಕೆ ತಿಳಿದವ ಅದ್ರ ಬಗ್ಗೆ ನೆನಪು ಮಾಡಕ್ಕೆ ಹೋಗೋದಿಲ್ಲ ನಾವು. ಜ್ಞಾನಿ ಪುರುಷನು ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನೂ ಮಾಡುದಿಲ್ಲ. ಮಾಡಕ್ಕೆ ಹೋಗೋದಿಲ್ಲ. ಯಾಕೆ? ವ್ಯರ್ಥ ಅದ ಅನ್ನೋದು. ನಾವು ವಿಚಾರ ಇಲ್ಲೇ ಅದನ್ನ ಮಾಡಕ್ ಹೊಂಟೀವಿ. ಏನು ಮಾಡೋದೆಲ್ಲ ವ್ಯರ್ಥ. ನೀನು ಮುಂಜಾನೆ ಸಂಜೆ ಮಠ ಮಾಡೋದೆಲ್ಲ ಗುಡ್ಡಕ್ಕಲ್ಲು ಹೊತ್ತಂಗ ಬಾಳೆ, ನೀನು ನಿರರ್ಥಕ ಶ್ರಮ. ಹಸಿದ ಜಠರಾಗ್ನಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಆಹುತಿ ಕೊಟ್ಟರೆ ಜೀವರೂಪಿ ಪರಮಾತ್ಮಲ್ಲಿ ಸಂತೋಷ ಪಡ್ತಾನಿಲ್ಲ. ಅಲ್ಲಿ ಹಾಕು, ಬೆಂಕಿಯಾಗ ಹಾಕಿರಿ ಅದಕ್ಕೆ ಬರ್ತೈತಿ. ಜಡವಾದ ಅಗ್ನಿಯೊಳಗೆ ಅಂತಃಕರಣ ಚೈತನ್ಯ ಜಾಗೃತಿ ಇರ್ತೈತನ ಅಲ್ಲಿ. ಯಾಕೆ ಸುರುತಿ ಅಲ್ಲಿ ಎಣ್ಣೆ ತುಪ್ಪ ಹಾಕಿ ತುಪ್ಪದ ದೀಪ ಹಚ್ಚದಂತ? ಯಾಕ್ರಿ? ಅದ ತುಪ್ಪ ಹಸಿದ ಇವಕ್ಕೆ ಹಾಕಿರಿ ಹೆಂಗೆ ಹಾಕಿತ್ತು? ಅದೆಲ್ಲ ಹಸಿದ ಜಠರಾಗ್ನಿಗೆ ಎಣ್ಣೆ ಅಥವಾ ತುಪ್ಪ ಹಾಕಿದ್ರು ಅವು ಜೀವರೂಪಿ ಪರಮಾತ್ಮ ಅಲ್ಲಿ ಸಂತೋಷ ಆಗ್ತದೆ.
ಆದ ನಿನ್ನ ಪೂಜೆ ಬರೋಬ್ಬರಿ ಆಕಿತ್ತು. ಆ ದೇವ್ರ ಮುಂದೆ ಹಚ್ಚ ಬೆಂಕಿಯಾಗ ಸುಟ್ಟು ಬಂದ್ರಿ ಅದಕ್ಕೆ ಮತ್ತೆ ದೀಪ ಹಚ್ಚಕ್ ಹೋಗೋಣ, ದೀಪ ಹಚ್ಚಿ ದೇವ್ರ ಮುಂದೆ ದೀಪದ ಅವಶ್ಯಕತೆ ಇರುದಿಲ್ಲ. ಅದು ಬೆಳಕಿಗೆ ಕತ್ಲ ಸೂರ್ಯನಿಗೇನು ಬೆಳಕು ಹಚ್ಚಾವ, ಸೂರ್ಯರಿಗಿಂತ ಸೂರ್ಯ ಕೋಟಿ ಸೂರ್ಯರ ಪ್ರಕಾಶ, ಅದಕ್ಕೆ ಪ್ರಕಾಶ ನಮ್ಗೆ ಕತ್ತಲ್ದಾಗಿನ್ನ ಹಚ್ಚಾಕಟ್ಟಿಲ್ಲ. ದೇವ್ರ ಮುಂದೇನ ಕತ್ತಿರ್ತೈತಿ, ದೇವ್ರಂದ್ರೆ ಪ್ರಕಾಶ. ಅಲ್ಲಿ ದೀಪ ಹಚ್ಚು ಕೆಲಸ ಏನೈತಿ, ಅಲ್ಲಿ ಧೂಪ ಹಾಕು ಕೆಲಸ ಏನೈತಿ? ಅವಶ್ಯಕತೆ ಇಲ್ಲ ನಿನಗೆ. ನೀ ದೇವ್ರ ಹಸದಿರ್ತೈತೆ, ಅದು ಏನು ಕೊರತಿರ್ತೈತೆ ಅದಕ್ಕೆ ಅದನ್ನ ಕೊಡಬೇಕು ಆಸೆ ಹಚ್ತೇನೆ, ಅದಕ್ಕೆ ಅದನ್ನ ಕೊಟ್ಟಾಗ ಕೊಡ್ತೈತೆ ಅಂತ ಬೆರ್ಕಿ ಬುದ್ಧಿಯವ್ರು ಮಾಡ್ಯಾರ ಇದನ್ನ ಕಸುಬು. ದೇವ್ರಿಗೆ ಅದನ್ನ ತಗೊಂಬ ಇದನ್ನ ತಗೊಂಬ, ನಿನಗೆ ಆಸೆ ಸಿಗ್ತೈತಿ, ನೀ ಏನು ಕೊಟ್ಟಿರ್ತಿ ಅದು ಸಿಗ್ತೈತಿ ತಂತಂದು ಕೊಡ್ತಾವ. ನೀವು ಹೊಡ್ಕೊಂತ ಕುಂದಿರ್ತಾನೆ ದೇವ್ರ ಹೆಸರಿನ ಮ್ಯಾಗ. ಯಾಕ್ರಿ ವ್ಯಾಪಾರ ಮಾಡ್ತಾರಿಲ್ಲ ಅವ್ರು? ದೇವ್ರ ಹಂಗದ ಹಿಂಗದನ ಆಕಾರ ಕೊಟ್ಟು ಇಂಥ ರೂಪ ಐತಿ ಅವ್ನು. ಯಾಕ್ರಿ ದೇವ್ರಿಗೆ ಆಕಾರ ತಾನ ಕಲ್ಪಿಸ್ಕೊಂಡು ತಾನ ಮಾಡಿಟ್ಟಾನಿಲ್ಲ ಅದು. ಅವ್ನು ಕೆತ್ತ ಇಂಥದ್ದು ಆಕಾರ ಅಂತ ಅವ್ನು ಶಿಲ್ಪಿಗೆ ಕೆತ್ತಾಕ ಹಚ್ಚಿದ, ಅವ್ನು ಕೆತ್ತಿ ಕೊಟ್ಟ, ಅವನು ವೈದಿಕ ಅದನ್ನು ಕುಂಡ್ರಿಸಿದ. ಯಾಕ್ರಿ ಅವ್ನು ಗುಡಿಯಾಗ ಕುಂಡ್ರಿಸಿ ಅವನು ಒಂದು ಕರ್ಮ ಮಾಡಿ ಅದಕ್ಕೆ ಇನ್ನೇನೋ ಮಾಡಿ ಅವ್ನು ಗಂಟು ಕಟ್ಕೊಂಡು ಅದರ ವ್ಯಾಪಾರ ಮಾಡವ ಪೂಜಾರಿ. ವ್ಯಾಪಾರ ಮಾಡುವನು ಪೂಜಾರಿ ಶಕ್ತಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವನು ಶಿವನ, ದೇಗುಲದಿ ಕೂಡಿಸಿದನು ವೈದಿಕನು ಅವನ. ವ್ಯಾಪಾರ ಮಾಡುವನು ಪೂಜಾರಿ ಶಕ್ತಿ. ಚಾಲು ಆಯ್ತಪ್ಪ ವ್ಯಾಪಾರ. ಗುಡಿ ಭಾಳ ಸತ್ಯುಳದೈತಿ ನೋಡಿದ. ಯಾಕ್ರಿ ಶುಗರ್ ಸಹಿತ ಕಡಿಮೆ ಆಕತ್ರಿ ಗುಡಿಗೆ ನಡ್ಕೊಂಡ್ರಿ. BP ಶುಗರ್ ಹಿಂಗ್ ಹುಡ್ಚಾರ ನೋಡ್ರಿ, ಏನ್ ಮಾಡ್ತೀವಿ? BP ಶುಗರ್ ದವಾಖಾನೆಗೆ ಹೋಗೋದ ಬೇಡ ನೀ. ಯಾಕ್ರಿ ಈ ಗುಡಿಗೆ ಹೋಗ BP ಶುಗರ್ ಕಡಿಮೆ ಆಕೈತಿ ನಿನಗೆ. ಏನ್ ಮಾಡ್ತೀವಿ? ಹಂಗ ಒಂದನ್ನ ನೋಡಿ ಒಂದು ಗುಳೇ ಅಂತವ್ ನೋಡಿ. ನೀವು ಸಿಟಿಯಾಗ ಆಯ್ತು, ಬೆಂಗಳೂರು ಸಿಟಿ ಆಯ್ತು, ಯಾವ ಸಿಟಿಯಾಗ ಹಂಗ ಗುಡಿ ಗುಂಡಾರುಗಳು ಹೆಚ್ಚಾಗ್ಬಿಟ್ಟವು. ಹೌದಿಲ್ಲ? ಅದಕ್ಕೆ ಮಳ್ಳಕ್ಕವಿಲ್ಲ. ನಿಜವನ್ನ ತಿಳ್ಕೊಬೇಕನ್ನೋರು ಎಲ್ಲೋ ಒಬ್ರು ನಿನ್ನ ಕರ್ಮೋಪಾಸನೆಗಳೆಲ್ಲ ಕಲ್ಪನಾ ಭ್ರಾಂತಿ ಜನ್ಯವಾದವುಗಳು. ಇವುಗಳಿಂದ ಯಾವ ಲಾಭನೂ ಇಲ್ಲ, ನಿರರ್ಥಕ ಶ್ರಮ ನೋಡೋದು. ಬಿಡವನು ಬಿಟ್ರೆ ಏನಾರ ಆಕೈತಿ ಅಂದ್ರೆ ಅದನ್ನ ಹೊರಗೆ ಕಟ್ಟಿದ್ದು ಬಿಡಂದ್ರ ಜೋರು. ಮಾಡ್ಕೊಂತ ಬಂದೇವ್ರಿ, ಬಿಟ್ರಿ ಏನಾರ ಆದಿತ್ತು ಸಂಶಯ. ನಮ್ಮ ಮಣಿತಾಣದಿಂದ ಬಂದೇವ್ರಿ, ಅವ್ನು ಮಾಡ್ಕೊಂತ ನಾವು ದೀಪ ಹಚ್ಕೊಂತ ಬಂದೇವಿ. ಮತ್ತೆ ಹಚ್ಚೋದು ಬಿಟ್ರೆ ನಮ್ಮ ದೀಪನ ಆರಿವದಿತ್ತಲ್ಲ ನಮ್ಮ. ಯಾಕ್ರಿ ಹಿಂಗೆಲ್ಲ ಹೆದರ್ತಾವ? ಮೊದಲ ನಮ್ಮ ಮನೆತನದಾಗ ಕಾರ್ತಿಕ್ ಮಾಡ್ಕೊಂತ ಬಂದೇವಿ, ಉಡಿಗೆ ಹೋಗಿ ಹಚ್ಬೇಕ್ರಿ ನಾವು. ಇದನ್ನ ನೀವು ಅದನ್ನ ಮಾಡ್ಕೊಂತ ಬಂದವರು. ಅಂದೋ ಅಂದೇನ ನಿಯತಿ ಗತಾನುಗತಿ ಕೋಲೋಕ. ಕುಡ್ರು ಬೆನ್ನತ್ತಿ ಎಷ್ಟು ಜನ್ಮಕ್ಕೆ ನೀವು ಉದ್ಧಾರ ಆಗುದೇ? ವಿಚಾರವಂತರು ಹೇಳಿದ್ರ ಕಡೆ ನಂಬಿಗಿಲ್ಲಲ್ಲ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾರಿಗೆ ಐತಿ? ನಾವು ಮೊದಲಿನ ಚಾಡಿನ ಬಿಡೋದಿಲ್ಲ ನಾವು. ನಮ್ಮ ಮನ್ಯಾಗ ಹಿಂಗೈತಿ, ಏನ್ ಮನ್ಯಾಗ ನಾವು ಶಾಣ್ಯಾಗ ನಾವು ಹೇಗ್ರಿ ವಿಚಾರವಂತರ ನಾವು ಅಂತವನ್ ಮಾಡಿದ್ವಿ. ಮಾಡ್ಕೊಂತ ಬಂದವ. ಅವು ವಿಚಾರಿಗಳು ವಿಚಾರಗೇಡುಗಳು ಮಾಡ್ಕೊಂತ ಬಂದವ. ಅದನ್ನ ಮುಂದುವರ್ಷ ನಿನ್ನ ವಿಚಾರವಂತ ನೀ ಯಾಕೆ ಮಾಡಕ್ ಹೋಗಿ? ಅವು ಮಾಡಿದ್ವು ಉಂಡ್ಕೊಂತ ಹೋಗ್ಯಾವು. ನೀನು ಅದನ್ನ ಮಾಡವ, ಅದನ್ನ ಮಾಡಿ ನೀನು ಅದ ಪಳೆ ಗೊತ್ತೇನೆ ಎಂದ ನೀ ಶಾಣೆ ಆಗುದು ಯಾವಾಗ? ಮೂರ್ಖರು ಕೂಡ ನೀನು ಮೂರ್ಖ ಆಗವನು ಎಂದಪ್ಪ ನೀ ಶಾಣೆ ಆಗೋದು? ಇಂಥ ವಿಚಾರಗಳನ್ನ ಕೇಳಿ ಹೇಳಿ ಮತ್ತು ಅದನ್ನ ಮಾಡ್ತೀನಿ. ಅದನ್ನ ಬಿಡಿಸ್ಬೇಕಿಲ್ಲ. ಅದನ್ನ ಆ ಚಾಡಿ ಏನಾರ ಮಾಡ್ಕೊತ ಕೊಡೋದ್ರಿಂದ ಏನು ಲಾಭ ಇಲ್ಪ. ಈ ಅಜ್ಞಾನವನ್ನು ಕಳ್ಕೊಬೇಕಾದ್ರೆ ನಮ್ಗೆ ಸುಜ್ಞಾನನ ಬೇಕು. ಅದಕ್ಕೆ ಆ ಜ್ಞಾನವನ್ನು ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಕೊನು. ಹೊರಗಿನ ಕರ್ಮಗಳನ್ನು ಮಾಡೋದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳಿ ಬಿಡದು. ಅದಲ್ಲ ನಿನ್ನ ಜೀವನದ ಗುರಿ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯಿದೆ. ನೀನು ನಿಜವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಬಿಡವನ್ನೆಲ್ಲ. ಬಿಟ್ರೆ ಪಾಪ ಬರ್ತೈತೆ ಅಂದ್ರೆ ನಾವು ಹೊರಗೆ ಗಟ್ಟಿದ್ದು ಬಿಡೋದನ್ನ ಆಕೈತಿ. ಅರ್ಧ ಕೆಲಸ ಅದಂಗೆ ನೋಡ್ರಿ. ನೀವು ಹೊರಗಿನ ಇವನ್ನೆಲ್ಲ ಮಾಡೋದು, ಆ ದೇವ್ರು ನಡ್ಕೊಂಡು ಈ ದೇವ್ರು
ಎಲ್ಲ ವ್ಯರ್ಥ ಅದರಿಂದ ಎಳಟ್ಟು ಲಾಭ ಇಲ್ಲ ಅಂತ. ಆಕೈತೆ ನಿನಗೆ ಬಿಟ್ಟು ಇರಕ್ಕೆ ತಾಕತ್? ಆಗೋದು ಭಾಳ ಕಠಿಣ ಐತಿ, ಬರೋದಿಲ್ಲ ಅದು. ನಂಬಿಕೆ ಬೇಕು, ಏನು ಗುರುವಿನಲ್ಲಿ ನಂಬಿಕೆ, ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕು. ನಿನ್ನ ಅನುಭವಕ್ಕೂ ಅದು ಬರಬೇಕು. ಅದಲ್ಲ ಸ್ವತಃ ನಿನಗೆ ಅನುಭವಕ್ಕೆ ಖಾತ್ರಿ ಆದಾಗ ಒಳ್ಳೆ ನೋಡೋದಿಲ್ಲ. ಏನು ಪ್ರಾಣಿಗಳಿಗೆ ಹಿತ ಏನು ಉಂಟು ಮಾಡ್ತೀರಿ ನೋಡ್ರಿ. ಇದ ಈ ಪುಣ್ಯ ನಿಮಗೆ ಪ್ರತಿಫಲ ರೂಪದಿಂದ ಬರ್ತೈತಿ. ಏನು ನಿನಗೆ ಫಲಾಪೇಕ್ಷೆ ಇರಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛಕತಿ. ಫಲಾಪೇಕ್ಷೆಯಿಂದ ಮಾಡಿದ್ರೆ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವೆ. ಏನು ಸಕಾಮ ಪುಣ್ಯ, ಏನು ನಿಷ್ಕಾಮದಿಂದ ಮಾಡಿದರೆ ಅದು ಅಂತಃಕರಣ ಸ್ವಚ್ಛಕತಿ. ಸಕಾಮದಿಂದ ಮಾಡಿದ್ರೆ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವೆ. ಮಾಡಕ್ಕೊಲ್ಲದನ್ನ ಇನ್ನೊಬ್ಬರಿಗೆ ಮಾಡಿದ್ರೆ ನಮಗೇನು ಬರ್ತದೆ? ಅದನ್ನು ಮಾಡಲಿಕ್ಕೆ ನಿಮ್ಮ ಪರಿಸ್ಥಿತಿ ಹಿಂಗಾಗಿ ಬರೀ ಆ ದೇವ್ರಿಗೆ ದಿನರಿ ನಡ್ಕೊಂಡ್ರೆ ಯಾವ ಫಲನೂ ಇಲ್ರಿ, ವ್ಯರ್ಥನೇ. ಆ ಗುಡಿ ನಡ್ಕೊಂಡೆ, ನಮ್ಮ ಮನೆ ದೇವ್ರು ನಡ್ಕೊಂಡೆ, ಎಲ್ಲ ವ್ಯರ್ಥ. ಕಾಟ ಹಾಕೋನೆಲ್ಲ ವ್ಯರ್ಥನೇ ಮಾಡೋದಿಲ್ಲ. ಹಿಂದಿನ ಪೀಳಿಗೆಗೆ ಸಹಿತ ಅದನ್ನ ತಪ್ಪು ದಾರಿ ತೋರಿಸ್ತೇವೆ. ನಿಜವನ್ನ ತಿಳಿದ ಮ್ಯಾಗ ಇವುಗಳೇ ಹಂಗೆ ಅದಕ್ಕೆ ನಮಗೆ. ಅದಕ್ಕೆ ಚಂದ ಕೇಳಿದನು, ಸಂಶಯ ಉಳಿಬಾರ್ದು ನಿನಗೆ ಕೊಟ್ಟೆ. ನಟ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋ ಸಂಶಯ ಉಳಿಬಾರ್ದು. ಹಂಗೆ ನೀವು ಸರಿಯಾಗಿ ಅದನ್ನು ಕೇಳ್ತಿರ್ತ. ಏನು ಸಂಶಯ ಬರ್ದಂಗೆ ಕೇಳಿ ತಿಳ್ಕೊಬೇಕು. ನಮಗೆ ನೆರೆ ಕೇಳುದುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು. ಗುರು ಕೇಳದ ತೆರೆದೋಡು. ಯಾಕೆ ಹೇಳ್ಯಾರ? ಎಚ್ಚರಿಕೆ ಕೊಟ್ಟದ. ಅದನ್ನು ಮಾಡಕ್ಕೆ ಅಲ್ಲಿ ನೀನು ಅಂದ್ರೆ ನಿನಗೆ ಲಾಭ. ಕೇಳಿದ್ದನ್ನ ಪುನಃ ಅದನ್ನು ಮನನ ಮಾಡಿ ಅದರಂತೆ ನಿನ್ನ ಜೀವನವನ್ನು ಅಳವಡಿಸ್ಕೋದು. ಗುರು ಹೇಳಿದಂಗೆ ನಡ್ಕೊಂಡ್ರೆ ಅದರ ಫಲ ನಿನಗೆ ಸಿಗ್ತೈತಿ. ನಾವು ಹೇಳೋದೊಂದು, ನಾವು ಮಾಡೋದೊಂದು. ಹೇಳುವಾಗಷ್ಟೇ ಇಲ್ಲಿ ಚೆಂದ ಹಾಕೋದು ಮತ್ತು ನಮ್ಮ ಕಾಯಕ ಮಾಡೋದು ಏನಕ್ಕೆ? ಮಾಡಿದ್ದೆಲ್ಲ ವ್ಯರ್ಥ, ಕೇಳಿದ್ದೆಲ್ಲ ವ್ಯರ್ಥ ಹೋದಿಲ್ಲ. ಏನು ಹೆಚ್ಚಿನ ಶಾಸನಕ್ಕೆ ನಿನಗೆ ಮತ್ತೆ ಏನು ಇಲ್ಲೆಲ್ಲ ಕೇಳಿ ಹೇಳಿ ಮತ್ತು ಅದನ್ನ ಮಾಡ್ತೀವಿ ಅಂದ್ರೆ ಏನು? ಯಾರಿಗೂ ಯಾವ ರೀತಿಯಿಂದಲೂ ಪೀಡೆಯನ್ನು ಕೊಡ್ದಂಗೆ ನಮ್ಮ ಜೀವನ ಸಾಗಿಸ್ಬೇಕು ನೋಡ್ರಿ. ಅಂದಾಗ ಇದು ನಮಗೆ ದಾರಿ ಸಿಗ್ತೈತಿ. ನಮ್ಮ ಈಗಿನ ಜೀವನ ಹಿಂದಿನ ಕರ್ಮಕ್ಕನುಸಾರವಾಗಿ ನಡೆದಿರ್ತೈತಿ. ಶರೀರ ಚರಿತಾರ್ಥ ವ್ಯವಹಾರ ಏನದಲ್ಲ ಈಗ ನಡೆದತ್ತಲ್ಲ, ಹಿಂದೆ ನಾವು ಮಾಡಿದ್ದ ಪ್ರಕಾರ ಅದು ನಡೆದಿರ್ತೈತಿ. ಈಗ ಏನ್ ಮಾಡ್ತೀಯಲ್ಲ ಅದು ಮುಂದೆ ಬರ್ತೈತಿ ನನಗೆ. ಏನು ಅದು ಮಾಡಿದ್ದೇನು ಊಟ ಮಾಡಿ ಅದು ಕ್ಷೀಣ ಆಗೋದನ್ನಲ್ಲ, ಮತ್ತೆ ಕ್ಷೀಣೆ ಪುಣ್ಯ ಮತ್ತೆ ಮುಂದಕ್ಕೂ ಮತ್ತೆ ಮಾಡಬೇಕಾಗ್ತೈತಿ. ಕರ್ಮಗಳನ್ನು ಮಾಡಬೇಕಾಗ್ತೈತಿ. ಎಲ್ಲಿ ಉಳಿದತ್ತೆ ಹೇಳಿ? ಉಂಡದ್ದು ಇಷ್ಟು ದಿನ ಉಂಡದ್ದು ಹುಟ್ಟದ್ದು ಎಲ್ಲಿ ಇಟ್ಟೆ? ಏನು ಉಳಿದಿಲ್ಲ. ಮತ್ತು ಅದನ್ನು ಆಶೆ ಅದ್ರ ಬಗ್ಗೆ ಹೋಗಿಲ್ಲ, ಇನ್ನು ಅದ್ರ ಬಗ್ಗೆ ಮತ್ತು ಅದನ್ನು ಮಾಡ್ತಾರೆ ಅವುಗಳ ಪ್ರಾಪ್ತಿಗಾಗಿ. ಎಷ್ಟು ಜನ್ಮ ಹುಟ್ಟಿ ಬಂದು ಅವುಗಳನ್ನು ಸಂಗ್ರಹ ಮಾಡಿಕೊಂಡು ಭೋಗಿಸಿದ್ರು ಸುಧಾ ನಿನಗೆ ತೃಪ್ತಿ ಇಲ್ಲ. ಇನ್ನ ಕೊಡ್ತೈತಿ ಅಂದ್ರೆ ಎಷ್ಟು ದಿನ ಹುಟ್ಟಿಟ್ಟು ಬಂದಿದ್ದೀನ ಮಾಡವ. ಎಷ್ಟರ ಜನ್ಮ ಧಾರಣ ಮಾಡಿ ಎಷ್ಟರ ನೀ ದುಃಖವನ್ನು ಹೊಂದಬೇಕಂತೀವ. ನೋಡಿದನು ವಿಚಾರ ಮಾಡಿದ್ರಿಂದ ಹಿಂದಕ್ಕೆ ಸರ್ಕೋ. ಇದ್ರ ದೋಷವನ್ನು ಕಂಡ ಹಿಂದಕ್ಕೆ ಸರ್ಕೊಂಡ ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ತೃಪ್ತಿ. ನೋಡಿ, ನೀ ಯಾರದೇನು ಅಂತ ಜ್ಞಾನ ನಿನಗೆ ಎಲ್ಲಿ ತನಕ ಆಗುದಿಲ್ಲ ಅಲ್ಲಿ ತನಕ ನಿನಗೆ ತೃಪ್ತಿನೂ ಇಲ್ಲ. ನೀ ಯಾರದೇನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನಿನಗೆ ಯಾವ ಬೇಡಿಕೆನೂ ಹೋಗುದಿಲ್ಲ. ಅವಾಗ ತೃಪ್ತಿ ನಿನಗೆ. ಜ್ಞಾನಾಮೃತೇನ ತೃಪ್ತಶ್ಯ. ಯಾವ ಜ್ಞಾನ? ನಿನ್ನ ಜ್ಞಾನ ನೀ ಮಾಡ್ಕೊಂಡಾಗ ನಿನಗೆ ತೃಪ್ತಿ. ಈ ಜಗತ್ತಿನ ಬಗ್ಗೆ ನಿನ್ನ ಬಿಟ್ಟ ಅನ್ಯತಾ ತಿಳುವಳಿಕೆ ನೀ ಎಷ್ಟೇ ಮಾಡಿಕೊಂಡಾಗ ಅದರ ತೃಪ್ತಿ ಅನ್ನೋದಿಲ್ಲ. ಏನ್ ಯಾರದಾರ ತೃಪ್ತಿ ಹೊಂದಿದವ್ರು? ಅಂದ್ರೆ ಅದು ವಿಜ್ಞಾನ ಅಲ್ಲ,
ಯಾವ ವಿದ್ಯೆ ನಮ್ಮನ್ನು ದುಃಖದಿಂದ ನೆಮ್ಮದಿಯನ್ನು ಕೊಡ್ತೈತಿ, ದುಃಖದಿಂದ ಬಿಡುಗಡೆ ಮಾಡ್ತೈತಿ, ಪೂರ್ಣ ಸುಖದಿಂದ ಇರ್ಲಿಕ್ಕೆ ನಮ್ಗೆ ದಾರಿ ತೋರಿಸ್ತೈತಿ, ಅದಕ್ಕೆ ವಿದ್ಯಾ ಅಂತಾರೆ. ನಿಮ್ಮ ವಿದ್ಯೆಗಳೆಲ್ಲ ಸುಖದ ದಾರಿ ತೋರಿಸ್ತವನು, ಸುಖದಿಂದ ಇರ್ಲಿಕ್ಕೆ ತಿರುಗೊಡ್ತವನು, ಆರಾಮಿರಾಕ. ನಿಮ್ಮ ಧಾರವಾಡ ವಿದ್ಯಾದ ಕೇಂದ್ರ ಅಂತೀರಿ ರಾಜು. ಈ ಸುಖದಿಂದ ಅದರಿನ ಈ ವಿದ್ಯೆಯನ್ನು ಕಲ್ತವರು ವಿದ್ಯಾದ ಕೇಂದ್ರ ಅಂತೀರಿ ನಿಮ್ಮ ಧಾರವಾಡ. ಎಷ್ಟು ಮಂದಿ ಇದೀರಿ ಆರಾಮಿದ್ದವರು? ಈ ವಿದ್ಯೆಯನ್ನು ಕಲಿತು ಸುಖ ಹೊಂದಿದವರು ಎಷ್ಟು ಮಂದಿ ಇದ್ದಾರೆ? ಅದು ವಿದ್ಯಾನ ಅಲ್ಲ. ಯಾವುದು ನಮ್ಮ ದುಃಖದಿಂದ ಬಿಡುಗಡೆ ಮಾಡ್ತೈತಿ ಅದಕ್ಕೆ ವಿದ್ಯಾ ಅಂದ್ರೆ. ಅದಕ್ಕೆ ಈಗ ನಾವು ಶಾಲೆ ಕಾಲೇಜುಗಳಲ್ಲಿ ಕಲಿಯುವಂಥ ವಿದ್ಯೆ ಅದು ವಿಶ್ವವಿದ್ಯೆ, ಅದು ಆತ್ಮವಿದ್ಯೆ ಅಲ್ಲ, ಅದು ಬ್ರಹ್ಮವಿದ್ಯೆ ಅಲ್ಲ. ಎದಕ್ಕೆ ಶ್ರೇಷ್ಠ ಅಂದಾರ? ಬ್ರಹ್ಮ ವಿದ್ಯೆಗೆ ಶ್ರೇಷ್ಠ ಅಂದಾರು, ಇನ್ನು ವಿಶ್ವವಿದ್ಯಾಲಯಕ್ಕೆ ವಿಶ್ವದ ತಿಳುವಳಿಕೆಗೆ ಶ್ರೇಷ್ಠತ್ವ ಅಂದರು. ಪರಬ್ರಹ್ಮದ ಅರಿವಿನಿಂದ ಒರೇ ಜಾನ್ಮೆ ಎನ್ನುಂಟೆ ಎಂದರು. ಅದಕ್ಕೆ ಪರಾವಿದ್ಯೆ ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಅದನ್ನು ನಾವು ಮನುಷ್ಯನ ಜನ್ಮಕ್ಕೆ ಬಂದವರು ಪ್ರತಿಯೊಬ್ಬರು ಆ ವಿದ್ಯೆಯನ್ನು ನಾವು ಕಲಿಬೇಕು. ಅದನ್ನು ಕಲಿಯುವ ಸಂಬಂಧ ಅಲ್ಲಿ ಯಾರು ಅದರ ಅನುಭವ ಮಾಡ್ಕೊಂಡಿರ್ತಾರ ಅವರಲ್ಲಿ ಸೇವಾದಿಗಳನ್ನು ಮಾಡಬೇಕು. ಅವತಾರಿ ಪುರುಷರಂತವ್ರು ಅಲ್ಲಿ ಸೇವಾದಿಗಳನ್ನು ಮಾಡಿ ಆ ವಿದ್ಯೆಯನ್ನು ಕಲ್ತರು. ರಾಮ ಕೃಷ್ಣ ಅವರು ಅಲ್ಲಿ ಗುರುಗಳ ಹತ್ರ ಅಭ್ಯಾಸ ಮಾಡಿ ಈ ವಿದ್ಯೆಯನ್ನು ಕಲ್ತರು. ಅವರು ಅಲ್ಲಿ ಸೇವಾದಿಗಳನ್ನು ಮಾಡಿ ಅವತಾರಿ ಪುರುಷರನ್ನವರು ಅವ್ರಿಗಿಂತ ಹೆಚ್ಚಿನವ್ರು ನೋಡಿ ನೀವು. ಅಲ್ಲಿ ವಿನಯಾದಿ ಗುಣಗಳಿಂದ ನಡ್ಕೊಂಡು ಸೇವಾದಿಗಳನ್ನು ಮಾಡಿ ಅದಾಗಿದೆ ತೀತೈತಿ. ದಿಮಾಕ್ ಮಾಡಿದ್ರೆ ನಾ ರಾಜನ ಮಗ ಇದ್ದೇನೆ, ಏನು ದೊಡ್ಡ ಸಾಹುಕಾರ ಅದೇನಂತ ದಿಮಾಕ್ ಮಾಡಿದ್ರೆ ತೀತೈತಿ. ಏನ್ ಮಾಡೋದು? ರಾಜನ ಮಗ ರಾಜಾರಾಣಿ ರಗಡದವ ಜಗತ್ತಿನ ತುಂಬ. ಈ ಶಿಬೇಟಿನ ರಾಜಾರಾಣಿಗತಿ ಏನ್ ಮಾಡೋ? ಭಾಳ ಗಳಿಸ್ಯಾರ ಏನ್ ಮಾಡೋದು? ನಿನ್ಕಿಂತ ಬಲ ಗಳಿಸಿದವ್ರು ಅದಾರ. ನಾನು ಶ್ರೇಷ್ಠ ಅಂತ ನೀವು ತಿಳ್ಕೊಂಡ. ನಿನ್ಕಿಂತ ಎಷ್ಟೋ ಮಂದಿ ಭೂಮಿ ಮ್ಯಾಗ ಗಳಿಸಿ ಅದನ್ನೆಲ್ಲ ಮಾಡಿ ಹೋದವರ. ಎಷ್ಟೋ ಸಲ ಹುಟ್ಟಿಟ್ಟು ಬಂದು ಮಾಡಿ ಹೋಗ್ಯಾರ. ನೀ ಯಾಕೆ ಇಡತ್ತಪ್ಪ? ಎಷ್ಟು ನಿನ್ನ ಆಸ್ತಿ, ಎಷ್ಟು ನಿನ್ನ ಸೌಕರ್ಯರ, ಎಷ್ಟು ಇಷ್ಟ ದೇವತಾ ಅಂದ್ರೆ ಏನು? ತನಗೆ ಬೇಕಾದಂತ ಆನಂದಮಯವಾದ ಇರುವಿಗೆಂತಾರೆ ಇಷ್ಟ ದೇವತಾ ಅಂದ್ರೆ. ದೇವರನ್ನು ಅರ್ಥಿಸೋದಾಗ ಗೊತ್ತಿಲ್ಲ, ದೇವ್ರ ಇಡಾಕ್ ಹೊಂಟಾನ. ಇಟ್ಟು ತೋರ್ಸಾಕ್ ಬರ್ತೈತಲ್ಲ ದೇವ್ರನ್ನ. ಇಡಾಕ್ ಬರ್ತೈತಿ. ಇಡಿಸ್ಕೊಂಡದ್ ದೇವ್ರನ್ನ, ನಿನ್ನಿಂದ ಇಡಿಸ್ಕೊಂಡದ್ ದೇವ್ರು. ಅದನ್ನ ನೀ ಯಾರಂಗಾರ? ನಿನ್ನಿಂದ ಇಡಿಸ್ಕೊಂಡದ್ದು ದೇವ್ರ ಆದ್ರೆ ನೀ ಯಾರು? ನಿಂದ ನಿನಗೆ ಗೊತ್ತಿಲ್ಲ. ಅದು ದೇವ್ರು. ನಾವು ಅದು ಪುರುಷ ತಂತ್ರ ಅಲ್ಲ. ಅದು ನಮ್ಗೆ ಹೆಂಗ್ ಬೇಕಂಗ ದೇವ್ರನ್ನ ಇಡಾಕ ಕಲ್ಪಿಸ್ಕೊಳಕ ದೇವ್ರು ಐತಿನ ಹಂಗದು. ಅದು ವಸ್ತು ತಂತ್ರ. ಅದು ಕಲ್ಪಿಸ್ಲಿಕ್ಕೆ ಭಾವನೆಗಳಿಗೆ ಊಹೆಗೆ ನಿಲುಕಲಾರದು. ನೀನೇನು ಕಲ್ಪಿಸ್ಕೊಂಡ್ ಕುಂತಿ? ದೇವ್ರಂತ ಏನಾರ ಕಲ್ಪಿಸ್ಕೊಂಡಿ ದೇವ್ರಕತನ? ದೇವ್ರಂತ ಏನಾರ ಇಟ್ಟಿವ? ದೇವ್ರ ಇಟ್ಟಿವ. ದೇವ್ರಂತ ಏನಾರ ಪೂಜೆ ಮಾಡ್ತೀವ? ದೇವ್ರ ಪೂಜೆ ಮಾಡ್ತೀವ? ಇದು ಹೊಡೆದ ಕಠಿಣ ಐತಿ ನಿನಗೆ. ಎಷ್ಟು ಜನ್ಮ ಕೊಡಿಬೇಕು ನಮ್ಮಪ್ಪ? ಏನಾರ ಪೂಜೆ ಮಾಡ್ತೀರಿ, ಏನಾರ ಅಂತ ಇಡ್ತೀರಿ ದೇವ್ರಂತ. ಯಾರು ಹೇಳಿದ್ರೆ ನಿಮ್ಗೆ ಅವು ದೇವ್ರಂತ? ನಿಮ್ಮಿಂದ ಅರಿಸ್ಕೊಳ್ಳುವಂತ ಜಡ ವಸ್ತುಗಳು ದೇವ್ರಂತ ನೀನ ಕಲ್ಪಿಸ್ಕೊಂಡು ಕೂತೀವಿ. ಅದಲ್ಲ, ನೀನು ಕಲ್ಪನಾದಾನ ದೇವ್ರು ನಿನಗೇನು ಕೊಡ್ತಾವ? ನೀ ಕಲ್ಪಿಸಿದ ದೇವ್ರು. ನೀ ಕಲ್ಪಿಸಿದಾಗ ಅವಕ್ಕೆ ಅಸ್ತಿತ್ವ. ನಿನ್ನ ಕಲ್ಪನಾ ಎಲ್ಲ ತೆಗೆದ ಮ್ಯಾಗ ಅವಕ್ಕೆ ಅಸ್ತಿತ್ವ ಇಲ್ಲ ಐತಿ ಹೇಳ. ಯಾವಾಗಲೂ ಇರುವಂತದ್ದಲ್ಲ ಅದು. ನೀ ಕಲ್ಪಿಸಿದಾಗ ಅಷ್ಟ ಅವು. ಹೌದಿಲ್ಲ? ಒಂದು ಗುಂಪಿನವ್ ಕಲ್ಪಿಸ್ಕೊಂಡ ಅವ್ರಿಗೆ ಅಷ್ಟ, ಹುಡುಕಿದವ್ರಿಗೆಲ್ಲ ಸಂಬಂಧ ಇಲ್ಲ ಅಲ್ರಿ ಅವ. ನೀ ಹರಿಹರ ಬ್ರಹ್ಮಾದಿಗಳಂತ ಒಂದು ಗುಂಪಿನವ ಅಂತ ಖಂಡದವ್ ಕಲ್ಪಿಸ್ಕೊಂಡ್ಕೊಂತೀವಿ. ಒಂದು ವರ್ಗದವ ಮತ್ತೊಂದು ವರ್ಗದವ್ರಿಗಿಲ್ಲ. ಇಲ್ಲ ಎಲ್ಲದವ? ಇಲ್ಲದ ಗಣಪತಿ ಐತೆ, ದೇವಿ ಅದರ, ಶಕ್ತಿ, ಏನೇನು ಕಲ್ಪಿಸ್ಕೊಂಡ್ಕೊಂತೀವಿ. ಅದೆಲ್ಲ ನಿನ್ನ
ಮಾನವನ ಗ್ರಹಿಕೆ ಅದು ಒಂದೊಂದು ಗುಂಪಿಡ ಒಂದೊಂದು ನಮೂನಿ ಕಲ್ಪಿಸ್ಬೋದು. ಏನೇನಾರ ಕಲ್ಪಿಸ್ಕೊಂಡು ಕೂತ್ರೆ ಅದು ಇರ್ತೈತೆ, ವಸ್ತುಸ್ಥಿತಿ ಹಂಗಿರುವಲ್ಲ. ನೀ ಏನ ಭಾವನೆಗಳನ್ನ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟಾಗ ಇದಕ್ಕಿದ್ದಂಗೆ ಅದು ಅನುಭವ ಪ್ರತಿಸ್ತು. ಯಥಾರ್ಥ ವಸ್ತುವಿನ ಅನುಭವ ನಿನಗೆ ಹರಿಹರ ಬ್ರಹ್ಮಾದಿಗಳು ಬಂದಿಟ್ಟು ತೋರಿಸ್ಬೇಕಾದ್ರೆ ದೇವರ ಇಡಾಕ್ ಬರ್ತೈತೆನ? ಜ್ಞಾನವನ್ನು ಇಡ್ಲಿಕ್ಕೆ ಬರ್ತೈತೆನ? ಅದನ್ನು ಏನೆಲ್ಲ ತಾನ ಕಲ್ಪಿಸ್ಕೊಂಡು ಕೂತಾನ, ತಾನ ಒದ್ದೆ ಆಡ್ತಾನೆ. ಅಭ್ಯಾಸ ದಶೆ ಒಳಗೆ ರಾಜಸಿ, ಸಾತ್ವಿಕ, ತಾಮಸಿ, ತ್ರಿಗುಣಾತ್ಮಕವಾದ ಸಂಚಿತ ವಾಸನೆಗಳೇನದಾವಲ್ಲ ಅಡ್ಡಿಯನ್ನು ಉಂಟು ಮಾಡ್ತವೆ. ಅವುಗಳನ್ನು ವಿಚಾರದಿಂದ ನಿವಾರಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಉಂಟು. ಭಾಳ ಕಠಿಣ ಅದ ಅದನ್ನು ಹೊಡೆದಾಕೋದನ್ನು. ನಿರಂತರ ಇದು ಅಭ್ಯಾಸದಾಗ ತೊಡಗಿದಾಗ ಏನಾರ ಆಕೈತಿ ನೋಡಿ ಕೆಲಸ. ಈ ದೃಶ್ಯ ವಸ್ತುಗಳೆಲ್ಲ ಮಿಥ್ಯವಾದವುಗಳು ಎಂಬುದನ್ನು ಮನವರಿಕೆ ಮಾಡಿಕೊಂಡಾಗ ಮಾತ್ರ ಮನಸ್ಸಿನ ಚಂಚಲತ್ವ ಕಡಿಮೆ ಆಕೈತಿ ನೋಡಿ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗುವುದು ಎಲ್ಲವೂ ನಾಶ ಆಗುವುದನ್ನು ಇದಕ್ಕಿದ್ದಂಗೆ ಇರುವುದಿಲ್ಲ. ಇದನ್ನ ಅವಲಂಬನ ಮಾಡಬೇಡ ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಏನು ಸರಿಸ್ಬೇಕು ನೋಡ್ರಿ. ಮನಸ್ಸು ವಿಷಯ ಚಿಂತನೆ ಮಾಡೋದ್ರಿಂದ ಮನಸ್ಸು ಚಂಚಲಕ್ಕೈತಿ. ವಿಷಯ ಚಿಂತನೆ ಮಾಡೋದೆಲ್ಲ ಅದ್ರಾಗ ಏನೂ ಇಲ್ಲ ಅಂತ ತಿಳಿದ ಕೈ ಬಿಟ್ರೆ ಮನಸ್ಸು ನಿಶ್ಚಲ ಆಕೈತಿ. ಯಾವಾಗ ಮನಸ್ಸು ನಿಶ್ಚಲ ಆಕೈತಿ, ನಿಶ್ಚಲ ವೃತ್ತಿಯೊಳಗೆ ಆನಂದದ ಅನುಭೂತಿ ಆಕೈತಿ. ವಿಷಯ ಚಿಂತನೆ ಮಾಡೋದ್ರಿಂದ ಮನಸ್ಸು ಚಂಚಲಕ್ಕೈತಿ. ಯಾಕೆ ಅದ್ರಾಗ ಇಲ್ಲ. ನೀವು ಏನ್ ಮಾಡ್ತೀವಿ, ವಿಷಯ ಚಿಂತನೆ ಮಾಡ್ತೀವಿ, ಅದ್ರಾಗ ನಮ್ಗೆ ಬೇಕಾದದ್ದಿಲ್ಲ, ಅದಕ್ಕೆ ಮನಸ್ಸು ಚಂಚಲಕ್ಕೈತಿ. ಬೇಕಾದದ್ದಿದ್ರೆ ಮನಸ್ಸಲ್ಲಿ ನಿಶ್ಚಲ ಆಕೈತಿ, ಅಲ್ಲಿಲ್ಲ. ಮನಸ್ಸು ಯಾವಾಗ ನಿಶ್ಚಲ ಆಕೈತಿ, ಆ ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ಅವಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಸ್ಥಿತಿಯೊಳಗೆ ಆನಂದ ಆ ಆನಂದ ನಿನ್ನ ಆನಂದ, ನಿನ್ನ ಬಿಟ್ಟು ಅದಿಲ್ಲ ಅಂತ ಅದು ನಿನಗೆ ಗಟ್ಟಿ ಅನುಭವ ಆಗ್ಬೇಕು. ಅನ್ಯದ್ರಾಗ ಹುಡುಕೋದೆಲ್ಲ ತಪ್ತೈತಿ. ನನ್ನಲ್ಲೇ ಐತೆ ಅನ್ನೋದು ನಿನಗೆ ಅನುಭವ ಬರಾಕೈತಿ ಅಂದ್ರೆ ಅನ್ಯದ್ರಾಗ ಯಾಕೆ ಹೋಗ್ತೈತಿ? ಅಜ್ಞಾನದಿಂದ ದುಃಖದ, ಅದಕ್ಕೆ ಜ್ಞಾನವನ್ನು ಹೊಂದಿ ದುಃಖ ನಿವಾರಣೆ ಆಗೋ ಯೋಜನೆ ನಾವು ಮಾಡ್ಕೋಬೇಕಾಗೈತಿ. ಅದನ್ನು ಋಷಿಮುನಿಗಳು ಮಾಡ್ಕೊಂಡ್ರಿಲ್ಲ. ದುಃಖ ನಿವಾರಣೆ ಆಗೋ ಯೋಜನೆ ಮಾಡಿಕೊಂಡು ನಮ್ಮ ಯೋಜನಾದಿಗಳೆಲ್ಲ ಮತ್ತಷ್ಟು ದುಃಖವನ್ನು ಕೊಡುವಂಥ ಯೋಜನಾದಿಗಳದಾವ. ಯಾವ ಯೋಜನಾದಿಂದ ನಾವು ಸುಖಿ ಆಗ್ತೇವೆ ಅನ್ನೋದನ್ನ ಯಾವ ಊರವರು, ಯಾವ ದೇಶದವರು ವಿಚಾರ ಮಾಡ್ಯಾರ? ಇದನ್ನ ಸುಖ ಹೊಂದಬೇಕಂತ ನಿಮ್ಮ ಯೋಜನಾದಿಗಳ ಗುರಿ ಅದಾವ. ಆ ನಿಮ್ಮ ಮಾಡೋ ಯೋಜನಾದಿಗಳಿಂದ ನೀವು ದುಃಖದಿಂದ ಬಿಡುಗಡೆ ಹೊಂದಕ್ಕಾಗೈತೇನೋ, ಸುಖದಿಂದ ಇರಕ್ಕಾಗೈತೇನೋ ನೋಡ್ಕೊ. ಯಾವ ಯಾವ ಯೋಜನೆ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗ್ಲಿಕ್ಕತ್ತೀವಿ ಅನ್ನೋದನ್ನ ಕಣ್ಣು ತೆಗೆದು ನೋಡ್ರಿ, ಕಿವಿ ತೆಗೆದು ಕೇಳ್ರಿ. ಮನಸ್ಸು ಬಿಚ್ಚಿ ನೋಡ್ರಿ. ಕಿವಿ, ಕಣ್ಣು, ಮನಸ್ಸು ಮುಚ್ಚಿ ಕತ್ತಲದೊಳಗೆ ಕೈಯಾಡಿಸ್ಬೇಡ್ರಿ ಅಂದ್ರೆ. ವಜ್ರದೊಳಗೆ ಗೆರೆ ಹೊಡೆದ್ರೆ ಹೆಂಗೆ ಕಾಯಂ ಉಳಿತೈತಿ ನೋಡ್ರಿ, ಹಂಗೆ ಉಳಿಬೇಕು ಈ ವಿಚಾರ. ನೆನಪು ಯಾವಾಗಲೂ ಇರ್ಬೇಕಿದೆ. ನೆನಪು ಉಳಿದೈತೆ ಇದು ಕೇಳಿದ್ದು. ನೆನಪು ಉಳಿದ್ರೆ ಮತ್ತೆ ನೀ ತಪ್ಪು ದಾರಿ ತುಳಿದಿಲ್ಲ, ಮತ್ತೆ ಮರಿತಿ ಇದು, ಮತ್ತೆ ಅಜ್ಞಾನದಾಗ ಬೀಳ್ತಿ, ಮತ್ತೆ ದುಃಖವನ್ನು ನೀವು ಹೊಂತಿ ಅಂತ. ನಿಮ್ಮ ಎಲ್ಲ ಯೋಜನೆಗಳೆಲ್ಲ ಕಾಮನ ತೃಪ್ತಿ ಪಡಿಸ್ಕೊಳ್ಳೋ ದಶಿಂದನೂ ರಾಮನ ಪ್ರಾಪ್ತಿ ದಶಿಂದ ಅದಾವು. ಒಂದರ ಮಾತು ಸರಿಯಾಗಿ ವಿಶ್ಲೇಷಣೆ ಮಾಡ್ಕೊಂತ ಹೋಗ್ರಿ. ಅದನ್ನು ಸರಿಯಾಗಿ ಅದ್ರ ಕಡೆ ಮನಸ್ಸು ಕೊಟ್ಟು ವಿಚಾರ ಮಾಡ್ಕೊಂತ ಹೋದ್ರೆ ವಜ್ರದ ಗೆರಿ ಹೊಡೆದಂಗೆ ಆಕೈತಿ. ಡೊಂಗಿ ಸಾಧುತ್ವದಲ್ಲಿ ಕಾಮನ ಕದನ ಜೋರು ಇರ್ತದ. ಯಾಕ್ರಿ ಮಂದಿ ಮುಂದೆ ಹೇಳೋದು ವೈರಾಗ್ಯದ ಮಾತು ಯಾಕ್ರಿ? ಅದನ್ನ ಬಿಡು ಪುರುಷೋತ್ತಲಿ ಮತ್ತೆ ಅದ್ರಾಗ ಮುನಿಗಿ ಬಿಡ್ತಾನೆ. ಮಂದಿ ಮುಂದಷ್ಟ ತೋರಿಸ್ತಾನ. ನಿಜವನ್ನ ತಿಳಿದವ ಅದನ್ನು ವ್ಯಕ್ತ ಮಾಡಕ್ಕೆ ಹೋಗೋದಿಲ್ಲ. ನಾ ಇಂಥದ್ರಾಗ ಅದೇ ನೀನು ಅವ್ನು ಗೊತ್ತು ಹತ್ತದಂಗೆ ಅವನು ಸಾಧನ ಮಾಡ್ತಿರ್ತಾನೆ ನೋಡ್ರಿ.
ಡೋಂಗಿ ಸಾಧುತ್ವದಲ್ಲಿ ಕಾಮನ ಕದನ ಜೋರು ಇರ್ತದೆ. ಮಂದಿ ಮುಂದೆ ಧ್ಯಾನ ಕೊಂಡೋದು, ಮಂದಿ ಮುಂದೆ ಓದೋದು, ಮಂದಿ ಕೂಡಿದಾಗ ಇದನ್ನ ಮಾಡೋದು, ಬಾಯಿ ಮಾಡೋದು. ಅವನು ನಿಜವಾಗಿದ್ದವ ಅವನು ಗೊರ್ತು ಹಚ್ಕೊಡ್ಬಾರ್ದು ಅನ್ನೋದು ಅರೇದಾರ ಹಂಗಿರ್ತಾವ. ನಾವು ಏನು ಗೊತ್ತಿಲ್ಲಪ್ಪ ಇವಂಗಂತ. ಏನು ನಿದ್ರಿ ಸೋಗ ಹಾಕಿರಿ ನಿದ್ರಿ ವಿಶ್ರಾಂತಿ ಸಿಗ್ತೈತೇನ್ರಿ? ಹಂಗೆ ಸೋಗ ಹಾಕಿರೋದು ಸಿಗ್ತೈತಿ. ಸೋಗಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ತ್ಯಾಗದ ಪ್ರತೀಕ ಅದು ಸೋಗ. ಯಾವ ಸೋಗ ಹಾಕಿರಿ ನೀನು ತ್ಯಾಗಿ ಹಾಕ್ಯವ? ಕೆಂದ ಹುಟ್ರಕ್ಕಿವ ಬಿಳದ ಹುಟ್ರಕ್ಕಿವ ಬೆಳ್ಳಕ್ಕಿ ಮರಿ ಹಂಗದ ತ್ಯಾಗಿ ಹಾಕ್ಯಾನ. ಅರಿವಿ ಅಂಚಡಿ ಹಾಕೋದ್ ಬಿಟ್ರೆ ತ್ಯಾಗಿ ಹಾಕ್ಯಾನ. ಸಾಧು ವೇಷದೊಳಗೆ ಏನ್ ಮಾಡಾಕತ್ತಿ ನೋಡಿ, ಸೋಗ ಹಾಕೊಂಡು. ವೇಷಗಳೊಳಗೆ ಹಾಕೊಂಡು ಏನೇನು ಮಾಡ್ತೀವಿ? ಪಾಪ ಕೃತಿಗಳನ್ನು ಮಾಡ್ಲಿಕ್ಕತ್ತಿಲ್ಲ. ಸಾಧು ವೇಷದೊಳಗೆ ಶಿನ್ ಈಸ್ ಕಮಿಟೆಡ್ ಅಂಡರ್ಸ್ಟ್ಯಾಂಡ್ಲಿ ಬ್ರೋ ಅಂತ ನಾವು ವೇಷದೊಳಗೆ ಹಾಕೊಂಡು ಕಾರ್ಯ ಒಳಗೆಲ್ಲ ಅದ್ರ ಒಳಗೆ ಏನ್ ಮಾಡ್ತೀವಿ? ಪಾಪ ಕೃತಿಗಳನ್ನು ಮಾಡ್ಲಿಕ್ಕೆ ಕಾರ್ಬಾರೆಲ್ಲ ಮಾಡ್ತಿಲ್ಲ, ಮುಚ್ಚೋಕ್ಕವ ಅಂತೇಳಿ. ಮತ್ತು ಓಂ ನಮ ಶಿವಾಯ ಅನ್ನೋದ್ ಮ್ಯಾಗ ಎಷ್ಟೊಂದು ಅನೀತಿ ವ್ಯವಹಾರ ನೋಡೋದು. ಇದ್ರ ಹೆಸರಿನ ಮ್ಯಾಗ ಮತ್ತೆ ಹರೇ ಕೃಷ್ಣ ಹರೇ ರಾಮ್ ಅನ್ನೋದು ಮಾಡೋದೆಲ್ಲ ಕಂತ್ರಾಟ ಮಾಡಿ ಹೌದಿಲ್ಲ. ಈ ವಿಷಯ ಎಲ್ಲ ಚೆರಟ್ ಅಂತ ಹೊಳೆದಾಗ ಅವಾಗ ಈ ಕಡೆ ಹೊಳತಾನವ, ಅವಾಗ ಮುಮುಕ್ಷು ಅಕ್ಕಾನವ. ಹೊಳಿಬೇಕಲ್ಲ ನಮಗೆ ಇದ್ರಾಗ ಏನೂ ರಸ ಇಲ್ಲ, ಎಲ್ಲ ಕಸ ಇದು ಅನ್ನೋದು. ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅದ ಹೌದಿಲ್ಲ. ಈ ಪ್ರಕೃತಿ ಮಾಯೆಯನ್ನು ಮೀರಿ ಎಲ್ಲ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾಗೈತೆ. ಸುಕೃತಾದಿ ವಾಸನಾ ರಸವಾಗಿ ಪುಣ್ಯಕರ್ಮಗಳನ್ನು ಮಾಡಿ ಸ್ವರ್ಗಾದಿಗಳನ್ನು ಹೊಂದಬೇಕನ್ನು ಆ ವಾಸನೂ ಹೋಗ್ಬೇಕು. ಅದನ್ನು ಹೆಚ್ಚಿನ ಇದನ್ನು ಹೊಂದಬೇಕು ನಾವು. ಅದು ಎಲ್ಲ ಅಡಿಗೆ ಹೋಗ್ಬೇಕು. ಅದು ನಿನ್ನ ಜನ್ಮಕ್ಕೆ ಹಾಕ್ತದೆ. ಅಂತ ಕರ್ಮಗಳನ್ನು ಮಾಡಕ್ಕೆ ಹುಟ್ಟಾಕಸ್ತೈತಿ. ಯಥಾರ್ಥ ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ಈ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಗ್ತದೆ. ಆ ಕೆಲಸ ನಾವು ಮಾಡ್ಬೇಕು. ಅಂದಾಗ ದುಃಖದಿಂದ ನಮಗೆ ಬಿಡುಗಡೆ. ಈ ವ್ಯಾವಹಾರಿಕ ಸಂಕಟಗಳನ್ನು ಬಿಡಿಸಿಕೊಂಡ್ರೆ ಕೆಲಸ ಆಗೋದಿಲ್ಲ, ಬರೇ ತಾತ್ಪೂರ್ತಿಕ ನಿವಾರಣೆ ಆಗ್ತದೆ. ಆಗಿನ ಪೂರ್ತಿ ಕಷ್ಟ. ಎಂದೆಂದೂ ಇವುಗಳ ಸಮಸ್ಯೆ ಬರಬಾರ್ದು. ಪೂರ್ಣ ಇದರಿಂದ ಬಿಡುಗಡೆ ಆಗ್ಬೇಕಾಗೈತೆ. ದುಃಖದಿಂದ ಬಿಡುಗಡೆಯನ್ನು ಹೊಂದುವಂತ ಯೋಜನೆ ನಾವು ಮಾಡ್ಕೋಬೇಕಾಗೈತೆ. ಈಗಿನ ಪೂರ್ತಿ ಕಷ್ಟ ಬಿಡಿಸ್ಕೊಂಡ್ವಿ ಮತ್ತೆ ಬರೋದೇ ಇಲ್ಲ ನಾವು. ಕಾಮನ ಗೆದ್ದವರು, ಬಾಳೆ ತಿದ್ದಿದವರು, ನಿವ್ವಳ ಸುಖ ಹೊಂದು ಯೋಜನೆ ಮಾಡಿಕೊಂಡವರು ಎಷ್ಟು ಜನ ಸಿಗ್ತೀರಿ ಹೇಳ್ರಿ? ಕಾಮನ ಗೆದ್ದವರು, ಬಾಳೆ ತಿದ್ದಿದವರು, ನಿವ್ವಳ ಸುಖ ಹೊಂದು ಯೋಜನೆ ಮಾಡಿಕೊಂಡವರು ಎಷ್ಟು ಮಂದಿ ಇದ್ದೀರಿ ಹೇಳ್ರಿ? ಔಷಧಕರ ಸಿಗ್ತಾರನ? ಒಂದೇ ಬರೇ ಅದನ್ನ ಮಾಡೋದು, ಸಾಲು ಡೊಗ್ಗಿನ ಇಲ್ಲ, ಅದನ್ನ ಮಾಡೋದು. ನಾವು ಏನ್ ಮಾಡ್ತೇವೆ ಅದನ್ನು ತಿರುಗಿ ನಾವು ನಿಂತು ಪರಿಶೀಲನೆ ಮಾಡಿ ನೋಡ್ಕೋದಿಲ್ಲ. ಅದಕ್ಕೆ ಸಿಂಹಾವಲೋಕನ ಅಂದ. ನಾವು ಬಂದ ದಾರಿ ಹೆಂಗ ಬಂದೀವಿ ನೋಡ್ಕೋಬೇಕು. ಅದನ್ನ ಅದು ಸುಖದಾಯಕ ಐತಿ ದುಃಖದಾಯಕ ಐತಿ ಅಂತ ಹೊಳ್ಳಿ ತಿರುಗಿ ನಾವು ನೋಡ್ಕೋಬೇಕು. ಸಿಂಹಾವಲೋಕನ ಅಂದ. ಒಳ್ಳೆದು ಬಂದು ತನ್ನ ದಾರಿ ನೋಡ್ತದೆ, ಎಲ್ಲಿಂದ ಬಂದೀವ ಏನ್ ಹಂಗ ನಾವು ನೋಡ್ಕೋಬೇಕು. ಅದೇ ರೀ, ಅದಕ್ಕೆ ಸಿಂಹ ಅವಲೋಕನ ಮಾಡ್ತದೆ.
ನಾವು ಹಂಗ ಕಣ್ಣು ಮುಚ್ಕೊಂಡು ಹೊಂಟ್ಬಿಟ್ಟೇವೆ ಹಂಗ. ನಾವು ಏನಾಗಕತೈತಿ ಅದು ವಿಚಾರ ಮಾಡೋಲ್ಲೇ ಕುಡ್ರ ಬೆನ್ನ ಹತ್ತಿ ಹೊಂಟ್ಬಿಟ್ಟೇವು. ಏನ್ ಎಲ್ಲಿ ತನಕ ವಿಷಯದಲ್ಲಿ ದೋಷ ದರ್ಶನ ನಮಗಾಗುದಿಲ್ಲ ಅಲ್ಲಿ ತನಕ ಅದರಿಂದ ಹಿಂದಕ್ಕೆ ಸರಿಯಾಕಾಗುದಿಲ್ಲ. ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ ಅಂತ. ವಿಷಯಾದಿಗಳಲ್ಲಿ ಅನಾಸಕ್ತಿ ಹೊಂದುವುದನ್ನ ಮನೋವಿಜಯವನ್ನು ಹೊಂದಲಿಕ್ಕೆ ಉತ್ತಮವಾದಂತಹ ಉಪಾಯ ಅಂತ. ಮನಸ್ಸನ್ನು ಜಯಿಸಲಿಕ್ಕೆ ಉತ್ತಮವಾದಂತಹ ಉಪಾಯ ಅಂದ್ರೆ ಮನಸ್ಸು ವಿಷಯದಿಂದ ಹಿಂದಕ್ಕೆ ಸರಿಸೋದು. ಅವಾಗ ಮನಸ್ಸನ್ನ ಕಂಟ್ರೋಲ್ನಾಗ ಇಟ್ಕೊಳಕ್ ಬರ್ತೈತಿ. ಅದ್ರ ಬೆನ್ನ ಹಚ್ಚಿದೆ ಅಂದ್ರೆ ಮನಸ್ಸು ಕಂಟ್ರೋಲ್ನಾಗ ಉಳಿದ್ರೆ ಏನ್ ಅದರ ವಿವೇಕದಿಂದ ಮನಸ್ಸನ್ನ ವಿಷಯದಿಂದ ಹಿಂದಕ್ಕೆ ಸರ್ಸಾಕ್ ಬರ್ತೈತಿ. ಅದ್ರಾಗ ಏನೂ ಇಲ್ಲ ಅಂತ ಬುದ್ಧಿ ಹೇಳ್ಬೇಕು ಮನಸ್ಸಿಗೆ. ಏನ್ ಸಿಕ್ತು ನೋಡ್ಲಿ ಮನಸ್ಸು ಹಂಗಾರ ಸಿಕ್ಕಿದ್ರೆ ಇಲ್ಲಿ ತನಕ ಯಾಕೆ ಹೊಂದಕ್ಕಾಗಿಲ್ಲ ಹಂಗಾರ? ಯಾರು ಹೊಂದ್ಯಾರ ಅದರಿಂದ? ಅದ್ರ ಬೆನ್ನ ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಯಾರಿಗೂ ಆಗಿಲ್ಲ, ನೀ ಹೊಂತೀಯ? ಇನ್ನು ನೋಡಿದೆಯಲ್ಲ ಅದನ್ನ ಬೆನ್ನ ಹತ್ತಿ ನೋಡಿ ಇಲ್ಲಿ ತನಕ ಎಷ್ಟು ಜನ್ಮ ಅದು ಲೆಕ್ಕಿಲ್ಲ. ಅದರಿಂದ ಏನು ಧನುವು ಚಿಂತೆ ವ್ಯಸನ ಆಯ್ತು ಹೊರತು ವಿಷಯ ಚಿಂತನದಿಂದ ಏನೂ ಲಾಭ ಇಲ್ಲ ಅನ್ನೋದನ್ನ ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಇದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಮೇಲೆ ಇದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡ್ಬೇಕು. ಹೇಳ್ಕೊಂತ ಕೇಳ್ಕೊಂತ ಇದ್ದ ಈ ನಮನೆ ಐತಿ ಬಿಟ್ರಂತೆ ಹಂಗ ಆಕೈತಿ. ಹೇಳಾರಿಲ್ಲದ ಮನೆ ಹಾಳಾಗಿ ಹೋತಂತ. ಮೇಲೆ ಇದ್ರ ಬಗ್ಗೆ ನಮ್ಗೆ ಎಚ್ಚರಿಕೆ ಕೊಡ್ಕೊಂತ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಅದೇ ಅಭ್ಯಾಸದಾಗ ಕೊಡ್ಬೇಕು. ನಿತ್ಯ ಕರ್ಮ ಅಂದ್ರೆ ಅದೇ ಮನುಷ್ಯಗೆ ಅದನ್ನೆಲ್ಲ ದೋಷವನ್ನು ಕಂಡು ಇದು ಮಾಡು ಲಾಭ ಐತೋ ಏನು ಹಾನಿ ಐತಿ ನೋಡು, ಇದು ನಿತ್ಯ ಐತೋ ಅನಿತ್ಯ ಐತೋ ಅನ್ನುವ ವಿಚಾರಲ್ಲಿ ಮನುಷ್ಯಗೆ ಮನದಟ್ಟು ಮಾಡಿಕೊಡ್ಬೇಕು. ಅವಾಗ ಮನಸ್ಸು ಅದರಿಂದ ದೋಷವನ್ನು ಕಂಡು ಹಿಂದಕ್ಕೆ ಸರಿಲಿಕ್ಕೆ ಬರ್ತೈತೆ. ಅದು ಅಭ್ಯಾಸ ಬಲ ಭಾಳ ಬೇಕಿದಕ್ಕೆ. ವಿಷಯದಿಂದ ಹಿಂದಕ್ಕೆ ಸರಿಸುವ ಉಪಾಯ ಇದು ಒಂದೇ. ಇದನ್ನು ಬಿಟ್ಟು ಬಾಕಿ ಉಪಾಯ ಎಲ್ಲ ಗೈರು ಉಪಯೋಗಿ. ವಿರತಿ ಸಂಪತ್ತನ್ನು ಗಳಿಸಲಿಕ್ಕೆ ಒಲ್ಲಿವು ನಾವು. ನೀನು ವಿರತಿ ಸಂಪತ್ತನ್ನು ಗಳಿಸಿದ್ದಾದ್ರೆ ಇಡೀ ಜಗತ್ತ ನಿನ್ನ ಅನುಗ್ರಹ ಆಶೀರ್ವಾದಕ್ಕೆ ಕಾಕೊಂಡು ಕೊಡುತ್ತದೆ. ಯಾವಾಗ ದರ್ಶನ ಆದೀತೋ ಇವನಂತ ವಿರತಿ ಸಂಪತ್ತನ್ನು ನೀ ಗಳಿಸಿದ. ವಿರತಿಯಿಂದ ಇತರ ಸಂಪದ ಸುಖ ಮೆನ್ನುಂಟೆ. ಯಾವ ಕೊರತೆನೂ ಇಲ್ಲ ನಿನಗೆ. ವಿರತಿ ಸಂಪತ್ತನ್ನು ನೀ ಗಳಿಸಿದ್ದಾದ್ರೆ ಅದು ಸಾಕನಿಸೋದಿಲ್ಲ, ಸವಿಯೋದಿಲ್ಲ, ಮತ್ತೇನಾರ ಬೇಕನ್ನಿಸೋದಿಲ್ಲ. ದುಡ್ಡು ದುಗ್ಗಾನಿ ಗಳಿಸೋದೇನು ದೊಡ್ಡ ಕೆಲಸ? ಎಲ್ಲವನ್ನ ಜೋಗಗಳು ಗಳಿಸ್ತಾರೆ. ಕೋಟಿಗಟ್ಟಲೆ ಅಷ್ಟ ಬರೀ ಚಂಚೆಗೆ ಇಟ್ಕೊಂಡು ಇರ್ತಾರೆ ನೀವು ಸೌಕಾರಿಕೆ. ಹೌದಿಲ್ಲ? ಎಂತೆಂತ ಇವನು ಗಡಿಸ್ಯಾರ ನೋಡಿ. ಇಲ್ಲ ಜೋಗಗಳೆಲ್ಲ ಬಾಂಬೆ ದೊಡ್ಡ ದೊಡ್ಡ ಲಾಡ್ಜಿಂಗ್ ಇವೆಲ್ಲ ಬಿಸ್ನೆಸ್ ಅದ ಅವರು. ಹೌದಿಲ್ಲ? ನಿಂದು ಏಟಾಯ್ತು, ನಿನ್ನ ಆಸ್ತಿ ಏಟಾಯ್ತು? ನೀನು ಗುಣ ಕಳ್ಕೊಂಡು ಹಣ ಗಳಿಸೋದೇನು ದೊಡ್ಡ ಕೆಲಸ ಅಲ್ಲ. ಹಣ ಗಳಿಸಿದವ್ರು ಯಾರು ಸುಖ ಹೊಂದ್ಯಾರ ನೋಡ್ಕೋರಿ. ಅದರಿಂದ ಎಷ್ಟು ದೋಷ ಐತಿ ಗಳಿಸೋದ್ರಾಗ. ಶರೀರ ಹಾಳು ಮಾಡ್ಕೋತಿ. ಮತ್ತೆ ಹೆಂಗೆ ಗಳಿಸಿದೆ ಅದು ಎಷ್ಟು ಮಂದಿಗೆ ಪೀಡಾ ಕೊಟ್ಟಿ, ಅದರ ಫಲ ಉಣ್ಬೇಕಾಗ್ತದೆ. ಹೆಚ್ಚಿನ ಗಳಿಸ್ಬೇಕನ್ನೋ ಆಶೆ ಒಂದು ಪೀಡಾ ಕೊಡ್ತೀಯಲ್ಲ ಪಾಪ ಕೃತಗಳನ್ನು ಮಾಡಿ. ಪಿರಿದು ಧನವನ್ನು ನೆರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡ್ಬೋದಾಗಿ. ಇನ್ನೊಬ್ಬರಿಗೆ ಮರಗಿಸಿ ಮೋಸ ಮಾಡಿ ವಂಚನೆ ಮಾಡಿ ಗಳಿಸಕ್ಕೆ ಪ್ರಯತ್ನ ಮಾಡ್ತೀಯಲ್ಲ. ಯಾಕ್ರಿ? ತುಡುಗು ಮಾಡಿ ಅದನ್ನ ಮಾಡೋದಿಲ್ಲ. ಎಲ್ಲರೂ ತುಡುಗು ಮಾಡ್ಯ, ರಾಜಕೀಯ ಮಂದಿ ಎಲ್ಲ ತುಡುಗು ಮಾಡ್ಯವ್ರ ಅಲ್ಲ ಮತ್ತೆ. ಹೌದಿಲ್ಲ? ತುಡುಗು ಮಾಡಕ್ಕೆ ಕಲ್ತು ಬಿಟ್ರಿ ಎಲ್ಲರೂ. ತುಡುಗು ಚಾಳಿ ಅದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡು. ನ್ಯಾಯವಾಗಿ ಗಳಿಸಿದ್ದ ಸುಖ ಕೊಡೋದಿಲ್ಲ ನಿನಗೆ. ಅನ್ಯಾಯದಿಂದ ಗಳಿಸಿದ ಸುಖ ಕೊಡ್ತೈತಿ. ನೀನು ಭಾಳ ಇದ್ದದ್ದು ಸಹಿತ ನಿಂದ ಹಾಳು ಮಾಡಿ ಹೋಗ್ತೈತಿ.
ಏನ್ ನ್ಯಾಯವಾಗಿ ನಾವು ಅದನ್ನ ಸಂಗ್ರಹ ಮಾಡ್ಕೋಬೇಕು, ಏನಾದ್ರು ವಿಷಯ ಸಂಗ್ರಹ ಮಾಡ್ಕೋಬೇಕ, ಪ್ರಾಮಾಣಿಕವಾಗಿ. ಅದೇ ನಮಗ ನೆಮ್ಮದಿ, ಏನೋ 4 ಒಪ್ಪತ್ತು ನೆಮ್ಮದಿಯಿಂದ ಇರ್ಕೊಡ್ತೈತಿ, ಇಲ್ಲ ಅಂದ್ರೆ ನೀನು ಹಾಳು ಮಾಡಿ ಹೋಗ್ತೈತಿ ಅದೆಲ್ಲ. ಏನ್ ತನ್ನ ಬಿಟ್ಟುಕೊಟ್ಟ ಅನ್ಯ ವಸ್ತುಗಳಲ್ಲಿ ಏನೂ ಇಲ್ಲ ಅನ್ನೋದು ಹೊಳೆದವ, ಅದರ ಅಪೇಕ್ಷೆ ಯಾಕೆ ಮಾಡ್ತಾನ್ರಿ ಅವ? ತನ್ನ ಬಿಟ್ಟು ಎಲ್ಲಿ ಐತಿ, ಎಲ್ಲಿ ಏನೈತಿ ಅಂತ ನಾವು ವಿಶ್ವದೊಳಗೆ ನಮ್ದು ಏನೂ ಕೆಲಸ ಇಲ್ಲ ಅನ್ನೋವನ ಕೆಲಸ ಇದೆ ಅಂತ ಅದು ಹೊಳಿಬೇಕಲ್ಲ ನಮಗೆ. ಈ ಶರೀರದೊಳಗೆ ಏನು ಕೆಲಸ ಐತಿ ಅಂತ. ಇಷ್ಟು ದಿನ ಅದೆಯಲ್ಲ ಈ ಶರೀರದಾಗ ಏನು ಲಾಭ ಮಾಡ್ಕೊಂಡಿದ್ರಿಂದ? ನಿನಗೆ ಬೇಕಾದದ್ದು ನಿನ್ನೊಳಗೈತೋ ಏನು ಶರೀರದೊಳಗೈತೋ? ವಿಚಾರ ಮಾಡಿ ನೋಡಂಗಾರ ಅದ್ರಾಗ ಏನು ಮಾಡಿದಾಗ ಸಿಗ್ತೈತಿ ನಿನಗೆ? ಎಲ್ಲವನ್ನು ಆರೈದು ನೋಡಲು ಇಲ್ಲಿ ಅನಿಸದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂ ಸುಖ. ನೀನಾಗಿದ್ದಾಗ ನೀ ಆರಾಮೈತಿ, ಶರೀರ ನೀನಾಗಿದ್ದಾಗ ಆರಾಮ ಕಳ್ಕೋತಿ. ಶರೀರ ನೀನಾಗೋದು ಯಾವಾಗ ಬಿಡ್ತಿ ಯಾವಾಗ ನೀ ಆರಾಮಿರ್ತಿ. ಸದ್ದ ಈ ಶರೀರ ಸಂಬಂಧಪಟ್ಟು ಸದ್ದ ನೀ ಆನಂದದ ನೆನವನ್ಯಾಗ ಉಳಿಯಾಕ. ಈ ಶರೀರವನ್ನು ಕೃಷಿ ಅಥವಾ ಪುಷ್ಟಿ ಮಾಡುವಿಕೆಯಲ್ಲಿ ಏನು ಕೆಲಸ ಇಲ್ಲ ನೋಡ್ರಿ. ಮೇನ್ ಕಮ್ ಅಂತಿಂದ ಒಳ್ಳೆ ತಯಾರು ಮಾಡಿ ಯಾಕ್ರಿ ಪೈಲ್ವಾನ್ನಂಗೆ ಮಾಡ್ಕೊಂಡ್ರೆ ಸುಖ ಅಂತೀನಿ. ಅಗದಿ ಜೀರ್ಣ ಮಾಡಿರೋ ಸುಖ ಸಿಗ್ತೈತಿನ? ಅದು ಇಲ್ಲ. ಕೃಷಿ ಅಥವಾ ಪುಷ್ಟಿ ಮಾಡೋದ್ರಿಂದ ಏನು ಲಾಭ ಇಲ್ಲ, ಅದು ಹಾನಿ ನನ್ನ ಹೊತ್ತು. ಬುದ್ಧಿ ಎಲ್ಲ ನಮೂನಿ ಮಾಡಿ ನೋಡ್ಕೊಂಡ, ಶರೀರ ಸೊಕ್ಕಿಸಿ ನೋಡಿದ, ಅದನ್ನು ಸೊರಗಿಸಿ ನೋಡಿದ, ಎಲ್ಲ ನರನಾಡಿಗಳು ಎಲುಬಿಗೆತ್ತಿ ಕಾಣುವಂಗೆ ಮಾಡಿದ. ಹಂಗ ಅದನ್ನು ಕಠೋರವಾದಂಥ ಇದನ್ನು ಮಾಡಿದ ಶಾರೀರಿಕ ತಪಸ್ಸು. ಅದರಿಂದ ಏನೂ ಲಾಭ ಇಲ್ಲ ಅಂತ. ಇದನ್ನು ಕಳ್ಕೋಬಾರ್ದಿನ್ನ, ಮತ್ತಿಂತ ಅವಕಾಶ ಸಿಗುದಿಲ್ಲ, ಶರೀರ ದೊರೆಯುದಿಲ್ಲ ಅಂತ ಮತ್ತೆ ಅದಕ್ಕೆ ಆಹಾರ ಹಾಕಿ ಯಥಾಸ್ಥಿತಿ ಒಳಗೆ ತೊಗೊಂಬಂದು ನಿರಂತರ ಅಭ್ಯಾಸ ಮಾಡಿ ಅವ ಆ ಸ್ಥಿತಿಯನ್ನು ಹೊಂದಿದ. ಇದೆಲ್ಲ ವ್ಯರ್ಥ. ಶಾರೀರಿಕ ಕಾಷ್ಟ ತಪಸ್ಸು ಅದು ಅತಿ ಮಾಡಕ್ಕೆ ಹೋಗಬಾರ್ದು, ಅದು ಉಪಯೋಗ ಇಲ್ಲ. ಶರೀರ ಸೊಕ್ಷಿದ್ರೂ ಸುಖ ಇಲ್ಲ, ಇದನ್ನು ಕೃಷಿ ಮಾಡಿದ್ರೂ ಸುಖ ಇಲ್ಲ. ಅದನ್ನು ಯಥಾಸ್ಥಿತಿ ಒಳಗೆ ಇದ್ದುಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ದೊಡ್ಡವರಾದಿಂದ ಇಂದ್ರಿಯಗಳ ವಿಷಯಗಳ ಬಳಕೆ ಜಾಸ್ತಿ ಆದಂಗೆ ನಾವು ಸುಖಿ ಆಗ್ತೀವಿ ಅಂತ ತಿಳ್ಕೊಂಡೇವಿ. ಸಣ್ಣವಿದ್ದಾಗ ಆರಾಮಿದ್ದೇವೆ ಅನ್ನೋದು ಹೊಳಿವಲ್ದು ನಮಗೆ. ಹೆಂಗೆ ದೊಡ್ಡವ ಹಾಕ್ಯವು ಇಂದ್ರಿಯ ಬಳಕೆ ಮಾಡಿದಂಗೆ ಸುಖ ಹೊಂದೇವು. ಎಷ್ಟೆಷ್ಟು ಚಟ ಮಾಡ್ಕೊಂತ ಹೋಗಿ ಅಷ್ಟು ಸುಖದಿಂದ ಇರ್ತೀವಿ. ಚಟಾದಿನ ಹಾಕೊಂಡು ಕುಂತಿಲ್ಲ, ಸಣ್ಣೊಂದಿರ್ತ ಯಾವ ಚಟನೂ ಇದ್ದಿದ್ದಿಲ್ಲ, ಅವಾಗ ಆರಾಮ ಇದ್ದಿ. ದೊಡ್ಡವದಿಂದ ಚಟ ಕಲ್ಕೊಂಡು ಅದ್ರ ಬೆನ್ನು ಹತ್ತಿ ತಿರ್ಗಾಕೈತಿ. ಚಟದ ವಾಸನ ಬೆನ್ನು ಹತ್ತಿ ತಿರುಗ್ತಿಲ್ಲ. ಯಾರ್ಯಾರಿಗೆ ಯಾವ ಚಟದ ವಾಸನ ಇರ್ತೈತಿ ಅಂತ ವಾತಾವರಣದೊಳಗೆ ಅಡ್ಡಾಡ್ತಿರ್ತಾರೆ, ಅಲ್ಲೇ ಆ ಕಡೆನೇ ಹೋಗಿರ್ತೈತಿ ಲಕ್ಷಲ್ಲ, ಆ ಕಡೆನೇ ಮುಖ ಆಗೋದೆಲ್ಲ. ವಿಷಯಿ ಜನರ ಅತಿಯಾದ ಸಂಪರ್ಕ ಏನ್ ಮಾಡ್ತದೆ, ಸಾಧಕನಿಗೆ ವಿಘ್ನ ಆಕೈತಿ. ಅದಕ್ಕೆ ಅಂತಹ ಸಂಪರ್ಕದಿಂದ ನಾವು ದೂರ ಇರಕ್ಕೆ ಕಲಿಬೇಕು. ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಿರಂತರ ನಡೀಬೇಕು ನೋಡ್ರಿ. ನಿರಂತರ ಸತ್ಸಂಗದಾಗ ತೊಡಗಿದ್ರೆ ವಾಸನೆ ಆದಿಗಳು ಕ್ಷೀಣಕ್ಕ ನೋಡ್ರಿ. ತೊಡಗಿ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸ ಎಡಬಿಡದೆ ಮಾಡ್ಕೊಂತ ಇದ್ದಾಗ ವಾಸನಾಕ್ಷಯ ಆಕ್ಕವು.
ವಿವೇಕ ವೈರಾಗ್ಯದಿಂದಲೂ ಸತ್ಸಂಗದಿಂದಲೂ ಮನುಷ್ಯನ ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕು. ಅದಕ್ಕೆ ಪ್ರಾಣ ಹೋಗ್ತೈತಿ ಅಂದರೂ ಅಂತಹ ಸಂಘವನ್ನು ಬಿಡಬಾರ್ದು. ಪೂರ್ಣ ನನಗೆ ಅನುಭವಕ್ಕೆ ಬರುವುದು ಮಠ, ಸಮಾಧಿ ಹೊಂದಿ ಖಾತ್ರಿ ಮಾಡಿಕೊಳ್ಳುವ ಮಠ ಆ ಸತ್ಸಂಗವನ್ನು ನಾವು ಬಿಡಬಾರ್ದು. ಏನು ಅದು ಖಾತ್ರಿ ಆದ ನಂತರ ಸ್ವತಂತ್ರ ನೀ ಎಲ್ಲಿದ್ರು ನಡೀತೈತಿ. ಸ್ವತಃ ನಿನಗೆ ವಿಚಾರ ಮಾಡುವಷ್ಟು ಸಾಮರ್ಥ್ಯ ನಿನ್ನಲ್ಲಿ ಜಾಗೃತ ಉದಯ. ಯಾರನ್ನೂ ಕೇಳುವ ಅವಶ್ಯಕತೆ ಉಳಿಬಾರ್ದು. ನೀ ಖಾತ್ರಿ ಆದ್ಮ್ಯಾಗ ಯಾರನ್ನ ಯಾಕೆ ಕೇಳ್ಬೇಕಾಗೈತಿ ಅಂತ ಏನು ಹಂಗ ತಯಾರಾಗ್ಬೇಕು ನೋಡ್ರಿ. ಆಗುವವರೆಗೂ ಅಂತ ಸಂಘವನ್ನು ನಾವು ಬಿಡಬಾರ್ದು. ಏನು ಪುನರ್ಜನ್ಮದ ನೆನಪು ಮಾಡ್ಕೊಂಡ್ರೆ ಗೊತ್ತಾಗ ಸಂಕಟ ಹೊಂದೋದು ಬಿಡೋದು. ನೀನು ಸಾಧನ ಮಾಡಿ ನೆನಪು ಮಾಡ್ಕೋ. ಮುಂದುವರೆದ ಸಾಧಕರಿಗೆ ಅನೇಕ ಜನ್ಮಗಳ ನೆನಪಕ್ಕವು. ಹಿಂದಿನ ಜನ್ಮದಾಗ ಏನಿದ್ನಿ ನೀನು, ಏನು ಮಾಡಿದಕ್ಕಂತ ಎಲ್ಲ ನೆನಪಿಗೆ ಬರ್ತದೆ. ಅನೇಕ ಹಿಂದಿನ ಜನ್ಮಗಳ ಸ್ಮರಣೆ ಅಭ್ಯಾಸದಲ್ಲಿ ಮುಂದುವರೆದವು. ಏನು ಜ್ಞಾನವನ್ನು ಹೊಂದಲಿಕ್ಕೆ ವಿವೇಕ ವೈರಾಗ್ಯನ ಸಹಕಾರಿ ಸಾಧನಗಳು. ಏನು ಯಾವುದೇ ಫಲ ನಮಗೆ ದೊರಿಬೇಕಾದರೂ ಆ ಫಲಕ್ಕೆ ಅನುಗುಣವಾಗಿ ಏನು ವಿಧಿ ಅಥವಾ ಕ್ರಮ ಇರ್ತದೆ ಅದರೊಳಗೆ ನುರಿತ್ರೆ ಆ ಫಲ ದೊರೀತದೆ. ನಮ್ಗೆ ಕ್ರಮ ತಪ್ಪೇವು, ನಾವು ಸರಿಯಾದ ಕ್ರಮ ಹಿಡಿದಿಲ್ಲ. ನಾವು ಸುಖ ಹೊಂದು ಕ್ರಮ ಅದನ್ನು ಹಿಡಿದೇವೆ ನೋಡ್ಕೊ. ಇಂದ್ರಿಯಗಳ ಮೂಲಕ ವಿಷಯ ಭೋಗ ಮಾಡಿ ಸುಖ ಹೊಂದು ಕ್ರಮ ಹಿಡಿದೇವೆ. ಈ ಕ್ರಮದಿಂದ ಸುಖ ಹೊಂದಿದವರು ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿ ನೀವು ಬೇಕಾದ್ರೆ. ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ನಾಲಿಗೆಯಿಂದ, ಸ್ಪರ್ಶದಿಂದ ಆ ಇಂದ್ರಿಯ ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಿದವರು ಒಬ್ಬರ ಉದಾಹರಣೆ ಜಗತ್ತಿನೊಳಗೆ ಇತಿಹಾಸವನ್ನು ತೆಗೆದು ನೋಡ್ರಿ. ಯಾರಿಗೂ ಆಗುವುದಿಲ್ಲ. ಏನು ಅದು ಸುಖ ಅಲ್ಲ. ವಿಷಯ ಸಂಪರ್ಕ ಭೋಗದಿಂದ ತೋರಿದಂಥ ಸುಖ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ನಮಗೆ ಮನವರಿಕೆ ಆಗ್ಬೇಕದು. ಅಂದಾಗ ಅದರ ವ್ಯಾಮೋಹ ಕಡಿಮೆ ಆಕೈತಿ. ಜನ್ಮಾಂತರ ಮಾಡ್ಕೊಂತ ಬಂದೇವು, ಅದನ್ನು ಗೊತ್ತಿಲ್ಲದಕ್ಕೆ ಪಸಿಗೆ ಬಿದ್ದು ಸುಳ್ಳ ವ್ಯರ್ಥ ಹೋತಲ್ಲ ನಮ್ಮ ವೇಳೆ ಇಂದ್ರಿಯ ಸಂಪರ್ಕ ಭೋಗದಾಗ. ಅದರಿಂದ ಏನೂ ಉಳಿಲಿಲ್ಲ ಲಾಭ ಅಂತ ಪಡಿಬೇಕಲ್ಲ ನಾವು. ಬರೀ ಆ ಇಂದ್ರಿಯ ಚಟಕ್ಕೆ ಬಿದ್ದು ಶರೀರನೂ ಹಾಳು ಮಾಡ್ಕೊಂಡೆ. ಅದಲ್ಲ ಅದಂತ ಎಷ್ಟು ಬೇಕಷ್ಟ ಅದಕ್ಕೆ ಶರೀರಕ್ಕೆ ಅನ್ನ ನೀರು ಹಾಕೊಂತ ಇದ್ದ ಶರೀರ ಆರೋಗ್ಯ ಇರ್ತೈತಿ. ಚಟಕ್ ಮಾಡ್ಕೊಂಡು ಕುಂತ ನಾಲಿಗೆ ರುಚಿಗೆ ಯಾವಾಗ ಹೊಟ್ಟಿದ್ದು ಪುರ್ಸೊತ್ತಿಲ್ದ ಹಾಕೋದಪ್ಪ. ಎದಕ್ ಬರ್ತೈತೆ ಅದು? ಜಠರಾಗ್ನಿ ಎಲ್ಲ ಕೆಟ್ಟು ಅದನ್ನು ಮಧ್ಯಪ್ರದೇಶ ಹೊಟ್ಟಿ ಬರೋಬ್ಬರಿ ಇಟ್ಕೊಂಡಾಗ ಎಲ್ಲ ಬರೋಬ್ಬರಿ ಆರೋಗ್ಯ ಇರ್ತದೆ ಶರೀರ. ಹೊಟ್ಟಿ ಮಾಡ್ತೀವಿ ಮುರಾ ಬಟ್ಟಿ ಅಂತ ಎಲ್ಲ ಹದಿಗೆಡ್ತೈತಿ ನೋಡಿ, ಹೊಟ್ಟಿ ಕೆಡಿಸ್ಕೊಂಡೆ ಅಂತ. ಅದಕ್ಕೆ ಅದನ್ನು ಆರೋಗ್ಯ ಇಟ್ಕೋಬೇಕು ನಾವು. ಮಧ್ಯಪ್ರದೇಶ ಏನು ಅಂದಾಗ ಏನಾದ್ರು ಸಾಧಿಸಕ್ಕೆ ಬರ್ತೈತಿ ನಾವು. ಎಲ್ಲಿವರೆಗೆ ಕರ್ಮಕಾಂಡದೊಳಗೆ ಸುಖ ಬುದ್ಧಿ ಅದ ನೋಡ್ರಿ, ಅಲ್ಲಿ ತನಕ ಬ್ರಹ್ಮ ಜಿಜ್ಞಾಸ ನಿಮ್ಗೆ ಹತ್ತುದಿಲ್ಲ. ಕರ್ಮಕಾಂಡ ಎಲ್ಲ ಪೂರ್ತಿ ವಾಜ್ಯ ಮಾಡಿದಾಗ ಕೆಲಸ ಆಗೋದು ನೋಡಿ. ಎಂದಿಲ್ಲ ಒಂದು ದಿನ ಅದನ್ನು ಕೈ ಬಿಟ್ಟಾಗ ಕೆಲಸ ಆಗೋದು. ಈಗ ಬಿಟ್ಟಿದ್ರೆ ಲಾಭ ಯಾಕೆ ಮಾಡ್ಕೋಬಾರ್ದು? ಪೂರ್ತಿ ಕರ್ಮಕಾಂಡ ಎಲ್ಲ ವರ್ಜಿ ಮಾಡಿದಾಗ ಕೆಲಸ ಆಗುದು. ಅಲ್ಲಿ ತನಕ ನಿಮ್ಮ ಅಪ್ಪ ಸತ್ತು ನಿಮ್ಮ ಮಗು ಕೂಟಕ್ಕೆ ಕುಂತರು ನಿಮ್ಗೆ ಹತ್ತೋದಿಲ್ಲ. ಅದನ್ನಟ್ಟು ಮಾಡೀನಿ ಇದನ್ನಟ್ಟು ಮಾಡೀನಿ ಏನು ಮಾಡವು ಮಾಡಿ ಏನು ಮಾಡವು? ಆ ಕರ್ಮಕಾಂಡದೊಳಗೆ ಎಳ್ಳಷ್ಟೂ ಹುರುಳಿಲ್ಲ. ಅದನ್ನು ಬಿಡೋದನ್ನ ಬಿಟ್ಟರೆ ಎಷ್ಟು ಲಾಭ ಐತಿ ನೋಡ್ಕೋ. ಕರ್ಮಕಾಂಡದೊಳಗೆ ನಿನಗೆ ಬೇಕಾದ ಸಿಕ್ಕರೆ ಜ್ಞಾನಕಾಂಡ ಎದಕ್ಕೆ ಬೇಕಾಗಿತ್ತು? ಬ್ರಹ್ಮಚಿಂತನ ಎದಕ್ಕೆ ಬೇಕಾಗಿತ್ತು ನಮಗಿದು? ಕರ್ಮಕಾಂಡದಾಗ ಸುಖ ಸಿಕ್ಬಿಟ್ಟಿದ್ರೆ. ಕರ್ಮಕಾಂಡದಿಂದ ಚಿಂತೆ ಜಾಸ್ತಿ ಆಕೈತಿವ ಕಡಿಮೆ ಆಕೈತಿವ?
ಅದರಿಂದ ದುಃಖ ನಿವೃತ್ತಿ ಆಕೈತೇನು? ಪರಮಾನಂದ ಪ್ರಾಪ್ತಿ ಆಕೈತೇನು? ಬುದ್ಧಿದ ಅಂದಿಂದ ವಿಚಾರ ಮಾಡಿ ನೋಡ್ಕೊರಿ, ಸಾರ ವಿಚಾರ ಮಾಡ್ರಿ. ಎಲ್ಲಿ ತನಕ ಕರ್ಮಗಳನ್ನ ಮಾಡ್ಕೊತ ಹೋಗಿ ಅಲ್ಲಿ ತನಕ ದುಃಖ ನಿನಗೆ ಬಿಡುದಿಲ್ಲ. ಇಲ್ಲಿ ತನಕ ಮಾಡ್ಕೊತ ಬಂದಿರಲ್ಲ ಕರ್ಮ, ಏನು ಹಣೆ ಬರಾಗಿತ್ತು ನೋಡ್ಕೊರಿ. ಒಂದೀಟಾರ ಸುಖದ ಶಿಲ್ಕ ಇಟ್ಟಿರ, ಅಧ್ಯಾಸದೊಳಗೆ ಏನೇನು ಹಿಡ್ಕೊಂಡು ಕುಂತಿ ನೋಡಿ ಅದನ್ನೆಲ್ಲ ತೆಗೆದಾಕೋಂತ ಹೋಗುದು ನೋಡ್ರಿ. ತಪ್ಪು ತಿಳುವಳಿಕೆಯಿಂದ ಇವನು ಹಿಡ್ಕೊಂಡು ಕುಂತಿ, ಇವನು ಹಿಡ್ಕೊಂಡು ಸುಖ ಹೊಂತೇನಂತ ಸುಖದಿಂದ ಇದ್ದೀರಿ ನೋಡ್ಕೊರಿ. ಹಂಗಾರೆ ಏನು ನಾವು ಅವಲಂಬನೆ ಮಾಡಿದ್ರೆ ಸುಖ ಸಿಗ್ತೈತಿ ಅನ್ನೋದನ್ನ ವಿಚಾರ ಮಾಡಿ ನೋಡ್ಕೊ. ಇವು ಸುಖ ಕೊಡ್ತಾವಂತ ವಿಷಯಗಳ ಅವಲಂಬನೆ ಮಾಡಿ ವಿಷಯಗಳನ್ನ ನೆನಪು ಮಾಡ್ಕೊಂತ ಅವುಗಳು ಬೆನ್ನೈತಿ. ಅವುಗಳನ್ನ ಗಳಿಸಿದವರು, ಅದನ್ನು ಹೊಂದಿದವರು ಯಾರು ಸುಖ ಹೊಂದ್ಯಾರ ನೋಡ್ಕೊರಿ. ಅಧ್ಯಾಸದೊಳಗೆ ಏನೇನು ಹಿಡ್ಕೊಂಡು ಕೂತಿ ಅವನ್ನೆಲ್ಲ ತೆಗೆದಾಕೋಂತ ಹೋಗುತ್ತೆ ನೋಡ್ರಿ. ಎಚ್ಚರಿಕೆಯೊಳಗೆ ಜೀವಭಾವದ ಈಗ ಮಾಡವ ಉಣ್ಣಾವ್ರು ಅದಾರ. ಈ ದೈತ್ಯಾಗ ಎಲ್ಲಿ ಅದಾರ ಅವರು? ಉಣ್ಣಾವ್ರು ಇಲ್ಲ, ಮಾಡೋರು ಇಲ್ಲ ಅಂತ. ಕರ್ತೃತ್ವ ಭೋಕ್ತೃತ್ವ ಎಲ್ಲ ಎಚ್ಚರಿಕೆ ಒಳಗಾಯ್ತು. ಎಚ್ಚರಿಕೆ ಕನಸಿನಾಗ ಅಷ್ಟೇ. ಈ ದೈತ್ಯದಾಗಿಲ್ಲ, ಕರ್ತೃನೂ ಇಲ್ಲ, ಭೋಕ್ತೃನೂ ಇಲ್ಲ. ಕನಸಿನೊಳಗೆ ಅದು ತೋರಿದಂಗೆ ಆಗೈತೆ ಕರ್ತೃತ್ವ ಭೋಕ್ತೃತ್ವ, ಅದ್ರಕ್ಕೆ ಅಲ್ಲಿ ಅಸ್ತಿತ್ವ ಇಲ್ಲ. ಸುಮ್ಮನೆ ಇರೋದು ಹೆಂಗಪ್ಪ ಅಂತ ಯಾರನ್ನಾರ ಕೇಳಕ್ಕೆ ಹೋಗ್ತೀರೇನ್ರಿ? ಏನಾದ್ರು ಮಾಡೋದಿದ್ರೆ ಕೇಳಕ್ಕೆ ಹೋಗ್ಬೋದು. ಸುಮ್ಮನೆ ಇರೋದು ಹೆಂಗಂತ ಯಾರನ್ನಾರ ಕೇಳಿದ್ದು ನೋಡಿ ಏನು? ಆರಾಮಿನ ಬಗ್ಗೆ ನಿಮ್ಗೆ ಗೊತ್ತೈತೇನೋ? ಇಲ್ಲ. ಗೊತ್ತಿದ್ರೆ ಮಂದಿಯಾಗಿ ಕೇಳಕ್ಕೆ ಹೋಗಿ. ಗದ್ಲಿಲ್ದಲ್ಲಿ ಗದ್ಲ ಮಾಡ್ಲಿಕ್ಕೆ ಹೋಗ್ತೇವೆ ನಾವು. ಸುಮ್ಮನೆ ಇದ್ದಾಗ ಯಾವ ಮತ, ಯಾವ ಜಾತಿ, ಅದರ ಅಭಿಮಾನನೂ ಇದ್ದಿದ್ದಿಲ್ಲ. ಹೊರಗಿನ ಗದ್ದಲಕ್ಕೆ ಬಿದ್ದಾಗ ಇದೆ ಸಮಾಧಾನ ಕೇಳಿತ್ತು ನೋಡ್ರಿ. ಗದ್ದಲ ಹಾಕೊಂತ ಕೂತ್ರೆ ಸುಮ್ಮನೆ ಇರೋದು ಹೆಂಗಂತ ನೋಡ್ಕೊಳಕ್ ಬರ್ತೈತೆ ನಿನಗೆ? ಸುಮ್ಮನೆ ಇರೋದು ಗುರ್ತಿಲ್ದವ್ರು ಯಾರ್ದಾರ? ಅದೇನು ಬರೋ ತೋರ್ಸಕ್ಕೆ ಬರ್ತೈತೆ ನಿನಗೆ? ನೀ ಸುಮ್ಮನೆ ಇರ್ಬೇಕಾಗಿತ್ತಂದ್ರೆ ಯಾರನ್ನು ಕೇಳಕ್ಕೆ ಹೋಗ್ಬೇಡ, ಕೇಳಕ್ಕೆ ಹೋಗ್ಬೇಡ, ಕೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಇದ್ದ ಅದನ್ನು ಅನುಭವ ಮಾಡ್ಕೊ. ಧರೆಗೆ ಯಾಚನೆಯಿಂದ ಲಘುತರ ಉಂಟೆ ಎಂದರು. ಲಘುತನ ಅಂದ್ರೆ ಕೀಳತನ. ಜಗತ್ತಿನಲ್ಲಿ ಏನಾರ ಇಚ್ಛಾ ಮಾಡಿದ್ರೆ ಮತ್ತೆ ಕೀಳು ಮಟ್ಟಕ್ಕೆ ಹೋದಿನಿ. ಉನ್ನತ ಸ್ಥಿತಿಯನ್ನು ಹೊಂದಬೇಕಂದ್ರೆ ಇವನ್ನೆಲ್ಲ ಕೈ ಬಿಡ್ಬೇಕಾಗತ್ತೆ. ಜಗತ್ತಿನ ಇಚ್ಛೆಗಳನ್ನೆಲ್ಲ ತ್ಯಾಗ ಮಾಡಬೇಕು. ಅದಕ್ಕೆ ಪೂರ್ಣ ಜ್ಞಾನವನ್ನು ನಾವು ಹೊಂದಬೇಕಂದ್ರೆ ಈ ಬಯಕೆಗಳು, ಇಚ್ಛೆಗಳನ್ನು ಪೂರ್ಣ ತ್ಯಾಗ ಮಾಡಿದಾಗ ನಿನಗೆ ಅದು ಅನುಭವ ಬರ್ತದೆ, ನಿಜವಾದ ಇರುವಿನ ಸ್ಥಿತಿ. ನಾಮರೂಪಗಳನ್ನು ಎಲ್ಲಿವರೆಗೆ ಹಿಡ್ಕೊಂಡು ಕೂತೇವೆ ನೋಡ್ರಿ, ಅಲ್ಲಿವರೆಗೆ ನಮಗೆ ನೆಮ್ಮದಿ ಇಲ್ಲ. ಯಾವ ನಾಮ, ಯಾವ ರೂಪ ನಿಮಗೆ ಕಾಯಮದ ಹೇಳ್ರಿ? ಇದು ಅಂತ ಏನೋ ಉಪಾಸನೆ ಮಾಡ್ತೀರಲ್ಲ, ನಿಮ್ಮನ್ನು ಎದುರಿಟ್ಟು ಕಾಣಿಸ್ಕೋತೈತಲ್ಲ, ಅದು ಯಾವುದೋ ದೇವರಲ್ಲ, ಬ್ರಹ್ಮ ಸ್ವರೂಪ ಅಲ್ಲ. ಬೇಕಾದಂಗೆ ಬಂದೈತಿ ಬಾಯದ ಅದ್ಭುತ ಐತಿ, 3 ಕಣ್ಣು ಹಚ್ಕೊಂಡು ಬಂದೈತೈತಿ ಅಂದ್ವಲ್ಲ, ದೇವ್ರ ಅಲ್ಲ ಅಂತ ತಿಳ್ಕೊ. ನಿನ್ನ ಎದುರಿಗೆ ಬಂದದ್ದು ಅದೇ ಹಂಗೆ ದೇವ್ರ ಕೈತಿ ತಿಳಿಯಾವ ನೀ. ಅದು ನೀನು ತಿಳಿದಿಲ್ಲ, ನೀನು ಅದನ್ನು ತಿಳಿತಿ. ಅರಿವಿಸ್ಕೊಳ್ಳೋದು ಅದು ಜಡ. ಅದು ಜಡ ಅಂತ ತಿಳ್ಕೊಂಡು ಯಾವ ಕೈ ಬಿಡ್ತಾನ ಅವ ಆರಾಮಿರ್ತಾನ. ಅರುಗೇಡದು ನಿನ್ನಲ್ಲಿ ಅರಿವು ಐತಿ, ನೀ ಅದನ್ನು ತೀತೀವ, ಅದು ನೀನು ತೀತೈತ. ದೇವ್ರ ಇಟ್ಟಾನಂತ ನೀ ಇಟ್ಟು ದೇವರು ನಿನ್ ತೀತೈತು, ನೀನು ಅದನ್ನು ತೀತೀವ. ತಿಳಿಯಾವ ಹೆಚ್ಚಿನವ, ತಿಳಿಸ್ಕೊಳ್ಳೋದು ಹೆಚ್ಚಿಂದ. ನೀನೇ ತಿಳಿತೀಯ ಅಂದ್ರೆ ನೀನೇ ಹೆಚ್ಚಿನವ, ನಿನ್ಕಿಂತ ಹೆಚ್ಚಿಂದನ ದೇವ್ರ ಮಗನ್. ಇಲ್ಲದ ಕಲ್ಪನೆ ಮಾಡ್ಕೊಂಡು ಕುಂತಿಯಲ್ಲ ನೀನು. ಯಾವ ಸಾಮಾನ, ಯಾವ ರೂಪ ಕಾಯಮದವನು ಯಾವರೇ ಇದು ಅಂತ ಏನು ಉಪಾಸನೆ ಮಾಡಕ್ಕೆ ಹೋಗ್ಯಲ್ಲ ದೇವ್ರು ಅಂತೇಳಿ, ಅದು ದೇವ ಸ್ವರೂಪ ಅಲ್ಲ.
ಇದ ಶರೀರ ಕಾಯಮಂತ ಪರಮಾತ್ಮಗಂತ ಎಲ್ಲಾರ ನುಡಿಯೇನು? ಯಾರ ಹೇಳ್ಯಾರನ ಇಂಥದ ಶರೀರ ಐತೆ ಅವ ಕಾಯಮಂತ? ಶರೀರ ಭಾವ ಇದ್ರೆ ಅವ ಜ್ಞಾನಿ ಹಂಗಂತಿದ್ರು. ಈ ಹೊಲಸಿನ ಕುಟ್ರಿ ಇಟ್ಕೊಂಡು ಕುಂಡ್ತಾನ ಶಾನೆ ಅದ. ಆತ್ಮಜ್ಞಾನವಿಲ್ಲದೆ ಹೊರಗಿನ ಯಾವ ಸೋಗ ಹಾಕಿರೂ ನಿನಗೆ ಮುಕ್ತಿ ಸಿಗುವುದಿಲ್ಲ. ಏನು ಅದು ಮೂಲ ವಸ್ತು ಆಗಲಾರದು. ಏನು ಗುರುತ ಮೂಲ ವಸ್ತು ಆಗಲಾರದು. ಅದನ್ನ ಹಿಡ್ಕೊಂಡು ಏನಾದ್ರು ಬಾಯಲ್ಲಿ ಕಲ್ಪಿಸ್ಕೊಂಡ್ರೆ ಅದು ಹೌದಕ್ಕೈತೆ. ಹಾ, ದೇವ್ರಂತ ಏನಾರ ತಿಳ್ಕೊಂಡು ಅದಕ್ಕೆ ದೇವ್ರ ಅಂತ ಆಕೈತಿ. ಕತ್ತಿಗೆ ಎತ್ತಿನ ಮುದ್ರೆ ಒತ್ತಿರ ಕತ್ತೆ ಎತ್ತಕೈತಿನ ಅದು? ಯಾಕ್ರಿ ಜಡಕ್ಕ ಅಜಡವಾದ ಚೈತನ್ಯ ಅಂತ ಕರೆದ್ರೆ ಚೈತನ್ಯ ಆಕೈತಿನ? ಅಲ್ಲ, ಅದು ಚೈತನ್ಯ ಆಗ್ಲಾರ್ದು. ಜಡಕ್ಕೆ ಜಡ ಅನ್ನಕ್ ಬರ್ತೈತಿ, ಚೈತನ್ಯ ಅಂತ ತಿಳ್ಕೊಳಕ್ ಬರೋದಿಲ್ಲ. ಚೈತನ್ಯ ಎಂದೂ ಜಡ ಆಗಲಾರದು, ಜಡವು ಎಂದೂ ಚೈತನ್ಯವಾಗಲಾರದು. ಏನ್ ಅಧ್ಯಾತ್ಮದ ಕಡೆ ಒಲವು ಆಗ್ಬೇಕಾದ್ರು ಹಿಂದಿನ ಜನ್ಮ ಸಂಸ್ಕಾರ ಇದ್ರೆ ಆಕೈತಿ ನೋಡ್ರಿ. ಇಲ್ಲಾಂದ್ರೆ ಈ ಕಡೆ ಬರ್ಗೊಡ್ದೂ ಇಲ್ಲ, ಕೇಳ್ಕೊಡ್ದೂ ಇಲ್ಲ, ಕುಂಡ್ರಗೊಡ್ದೂ ಇಲ್ಲ. ಹಿಂದಿನ ಜನ್ಮ ಸಂಸ್ಕಾರ ಇದ್ರೆ ಮಾತ್ರ ಈ ಕಡೆ ಒಲವು ಆಕೈತಿ. ಏನ್ ಸನ್ಮಾರ್ಗಾತ್ ಪದಮ್ಮನ ವಿಚಲಂತಿ ಅಂದರು. ಜಾನನಾದಮ ಸತ್ಯವಾದ ಮಾರ್ಗದಿಂದ ಒಂದು ಹೆಜ್ಜೆಯನ್ನು ಕೂಡ ಅವ ಹಿಂದುಳಿದ. ನ್ಯಾಯವಾದ ಮಾರ್ಗವನ್ನು ಅವ ಅನುಸರಣೆ ಮಾಡ್ತಾನೆ. ಅನ್ಯಾಯಕ್ಕೆ ಎಂದೂ ಅವ ಅಮುಖ ಕೊಡೋದಿಲ್ಲ. ನಿನ್ನ ವಾಸನಾ ಏನದವ ಅವ ನಿನ್ನ ಬಂಧನಕ್ಕೆ ಆಗ್ತಾವ. ಅವುಗಳ ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತಿ ವಾಸನಾದ ಬೆನ್ನ ಹತ್ತಿ. ಅವ ಭೋಗ ವಾಸನೆಗಳು ಅವು ಕ್ಷಯ ಆಗ್ಬೇಕು ನೋಡ್ರಿ, ಅಂದ್ರೆ ನಿನಗೆ ತಿರುಗು ತಪ್ತತಿ. ಭೋಗ ವಾಸನೆಗಳು ಕ್ಷಯ ಹೊಂದುದ ಮೋಕ್ಷ ಅಂತ. ಅವನ ವಿಚಾರದಿಂದ ಅವನ ವಾಸನೆಗಳನ್ನು ನಾಶ ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಒಳ್ಳೆಯ ಸಮಯ ಅದು. ಆ ವಾಸನೆಗಳನ್ನು ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡಾಗ ನಿನ್ನ ಮನಸ್ಸು ನಿರ್ವಿಘ್ನವಾಗಿ ಆತ್ಮಚಿಂತನದೊಳಗೆ ನಿಲ್ತೈತಿ. ವಾಸನ ಮತ್ತೆ ಹೇಳ್ಕೊಂಬರ್ತೈತಿ, ಮತ್ತೆ ಅದ್ರಾಗ ತೇಕ್ ಹಾಕಿಸ್ತೈತಿ. ಏನ್ ಅದಕ್ಕೆ ಈಗ ಯೋಗ್ಯ ವೇಳೆ ಅದ ವಾಸನೆಗಳನ್ನ ನಾಶ ಮಾಡ್ಕೊ. ಈಗಿರ್ತ ಪ್ರಯತ್ನ ಮಾಡಿದ್ರೆ ಶರೀರ ಹೋಗೋದ್ರೊಳಗ ಏನಾರ ಆದ್ರೆ ಆತಿವಾಗದಿದ್ರಿ, ಇಲ್ಲ ಅಂದ ಇನ್ನು ಯಾವಾಗಾರ ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಆದ್ರಾಕೈತಿ. ಎಡೆಬಿಡದೆ ಒಳಗೆ ಅಭ್ಯಾಸ ನಡಿಬೇಕು ನೋಡಿ. ಮತ್ತೆ ಅಜ್ಞಾನ ಆವರಿಸ್ತೆ ಅಂದ್ರೆ ನಿನಗೆ ಏನು ನೆನಪಾಗ. ತನಗೆ ಅನ್ಯವಾಗಿ ಏನೂ ಇಲ್ಲ ಅಂತ ಒಮ್ಮೆ ಖಾತ್ರಿ ಆದ್ಮ್ಯಾಗ ಎದಕ್ಕೂ ಹೆದರುದಿಲ್ರಿ ಅವ. ಏನ್ ಆ ತಿಳುವಳಿಕೆ ಗಟ್ಟಿ ಅದ. ರಾಕ್ಷಸಿ ಪಿಶಾಚಿಗಳಿಗೆ ಏನ್ ಮಾಡ್ತಾವ? ಮನುಷ್ಯನೂ ಮನುಷ್ಯಗೆ ಇರ್ತೈತಿ, ಆತ್ಮನಿಗೆ ಅದರ ಸಂಬಂಧ ಇರುವುದನೇ ಇಲ್ಲ. ಮನುಷ್ಯಗೆ ಶರೀರನೂ ಇರಬೇಕು ಮತ್ತೆ ಆರಾಮ್ ಇರ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಒಂದೇ ಜಾಗೆಯಲ್ಲಿ ಎರಡು ವಸ್ತುಗಳನ್ನು ಇಡ್ಲಿಕ್ಕೆ ಬರುತ್ತಿಲ್ಲ. ಏಕಕಾಲಕ್ಕೆ ಹಿಂದಕ ಮುಂದಕ ಸರಿಯಾಕಾಗೋಲ್ಲ. ಶರೀರ ಇದ್ದಾಗ ಆರಾಮಿಲ್ಲ, ಆರಾಮಿದ್ದಾಗ ಶರೀರ ಇಲ್ಲ. ಆತ್ಮಾನುಭವಿಯು ಶರೀರವನ್ನು ಮುದ್ದಾಮ ಕಳ್ಕೊಂಡು ಆರಾಮಿರ್ಬೇಕಂತ ಪ್ರಯತ್ನ ಮಾಡ್ತಾನೆ. ಯಾವ ಶರೀರ ಸಂಬಂಧ ತಪ್ಪಿಸ್ಕೊಂಡಿರಕ್ಕೆ ಪ್ರಯತ್ನ ಮಾಡ್ತಾನೆ ಅವನು ಸುಖದಿಂದ ಇರ್ತಾನೆ ನೋಡ್ರಿ. ಎಂದಿಲ್ಲ ಒಂದು ದಿನ ಇದರ ಹಂಗ ಹರಿದಾಗ ನಾವು ಸುಖದಿಂದ ಇರೋದಂಗ. ಈಗ ಯಾಕೆ ಇದರ ಸಂಬಂಧ ತಪ್ಪಿಸ್ಕೊಂಡ ಅವಕಾಶ ಸಿಕ್ಕೈತಿ ತಪ್ಪಿಸ್ಕೊಳ್ಳಿಕ್ಕೆ, ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದರ ಶರೀರ ಸಂಬಂಧ ಎಲ್ಲ ತಪ್ಪಿ ಹೋಗ್ಬೇಕು. ಮತ್ತೆ ಪುನಃ ಈ ಭಾವ ಬರ್ದಂಗೆ ಮಾಡ್ಕೋಬೇಕು ನೋಡಿ. ಶರೀರ ಭಾವ ಬರಬಾರ್ದು ನಾವು. ಆತ್ಮಾನುಭವಿ ಶರೀರವನ್ನು ಮುದ್ದಾಮ ಕಳ್ಕೊಂಡು ಆರಾಮಿರ್ಬೇಕಂತ. ಯಾವ ಶರೀರ ಭಾವವನ್ನು ಕಳ್ಕೊಳಿಕ್ಕೆ ತಯಾರಾಗ್ತಾನ ಅವ ಸುಖಿ ಇರ್ತಾನ ನೋಡ್ರಿ.
ಮನಸ್ಸಿನಲ್ಲಿ ಹಿಡ್ಕೊಂಡಂತ ದೇಹ ಭಾವನೆಯನ್ನು ಕೈ ಬಿಡೋದು. ಶರೀರ ಕಳ್ಕೊಳ್ಳೋದಂದ್ರೆ ಉರ್ಲಾಕೊಂಡು ಸಾಯೋದಲ್ಲ. ಶರೀರ ಜೀವಂತ ಇದ್ದಾಗ ಇದು ನಾನು ಅಲ್ಲ ಅಂತ ತಿಳ್ಕೊಂಡು ಉಳ್ಕೋ ಪ್ರಯತ್ನ ಮಾಡ್ಬೇಕಾಯ್ತು. ಇನ್ನೊಬ್ಬರ ಕಡೆಯಿಂದ ಒಳ್ಳೆಯ ಮನಸ್ಸುಗಳದು ಇದು ಸಾಮಾಜಿಕ ದೃಷ್ಟಿಯಿಂದ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಬಹಳ ಘಾತುಕವಾದದ್ದು ಇದು. ಇನ್ನೊಬ್ಬರ ಕಡೆಯಿಂದ ಹೌದು ಅನ್ಸ್ಬೇಕು, ನೀವು ಒಳ್ಳೆಯವ ಆಗ ಮೊದಲು. ತಾನು ಒಳ್ಳೆಯವನಾದರೆ ನಾಡೆಲ್ಲ ಒಳ್ಳೆಯದು. ಹೌದಿಲ್ಲ? ಇನ್ನೊಬ್ಬರ ಕಡೆಯಿಂದ ಒಳ್ಳೆಯ ಅನಿಸ್ಕೊಂಡು ನೀವು ಒಳ್ಳೆಯವ. ವಿಷಯಾವಲಂಬಿ ಜಗತ್ತದ. ನೀವು ಅವ್ರಿಗೆ ಬೇಕಾದದ್ದು ಕೊಟ್ರೆ ನಿನ್ನಂತ ಚಲೋನ ಯಾವನಿಲ್ಲ ಹೊಗಳ್ತೈತಿ. ಕೊಡೋದು ಬಿಡ ಇವತ್ತ ನಿನ್ನ ತೆಗಳ್ತೈತಿ ಮತ್ತೆ. ಹೌದಿಲ್ಲ? ನಿನ್ನ ಉಬ್ಸವ್ರ ಅವ್ರ ಮತ್ತು ನಿನ್ನ ಉಬ್ಸವ್ರ ಅವ್ರ. ಅದಕ್ಕೆ ಅದನ್ನು ಅವಲಂಬನ ಮಾಡಕ್ ಹೋಗ್ಬೇಡ ಅಂತ. ಎಲ್ಲ ವಿಷಯಾವಲಂಬಿ ಜಗತ್ತದು. ನಿನ್ನ ಪ್ರಕಾಶದ ಆಧಾರದ ಮೇಲೆ ಸೂರ್ಯ ಚಂದ್ರ ನಕ್ಷತ್ರ ಆದಿಗಳು ಬೆಳಗ್ತಾವ. ಅವು ಯಾವ ಪ್ರಕಾಶ ಇದ್ದಾಗ ಯಾವ್ದು ಬೆಳಗ್ತಿರ್ತೈತೆ ಅಂದ್ರೆ ನಿನ್ನ ಪ್ರಕಾಶನ ಇರ್ತೈತಿ. ಜನನ ಮರಣಗಳೆಲ್ಲ ಎದಕ್ಕೆ ಅಹಂಭಾವಕ್ಕನದಾವ. ಆತ್ಮನಿಗೆ ಜನನ ಮರಣಗಳಿಲ್ಲ. ಹಮ್ಮಿನ ಹುಟ್ಟುವಿಕೆ ನಿನ್ನ ಹುಟ್ಟುವಿಕೆ ಅಲ್ಲ. ಅಮ್ಮನಳಿದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದೇನಾಗತ್ತೆ. ಹೇಳಿತನವನ್ನು ತುಂಬುವಂತ ಆ ಅಜ್ಞಾನವನ್ನು ದೂರ ಸರಿಸಿದ. ಈ ಅಜ್ಞಾನದಿಂದ ನಮಗೆ ದುಃಖ ಆಗೈತಿ, ಭಯ ಉಂಟಾಗೈತಿ. ಈ ಅಜ್ಞಾನವನ್ನು ಕಳ್ಕೊಂಡ್ರೆ ದುಃಖನೂ ಇಲ್ಲ ನಿನಗೆ, ಭಯ ಶೋಕ ಇಲ್ಲ. ಅಜ್ಞಾನದ ಮೂಲಕ ಇವೆಲ್ಲ ನಿನಗುಂಟಾಗ್ಯಾವ. ಮೊದಲು ಈ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ. ಅಹಂಕಾರ ನಾಶ ಆದ್ಮ್ಯಾಗ ಏನು ಉಳಿದೈತಿ ನೋಡ್ರಿ. ಅಮ್ಮಳಿದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗದ ಅಂತ. ಹೇಳಿತನವನ್ನು ತುಂಬುವ ಆ ಅಜ್ಞಾನವನ್ನು ದೂರ ಸರಿಸೋದನ್ನು. ಪೂಜೆ ಮಾಡಿದ್ರೆ, ಜಪ ತಪ ಮಾಡಿದ್ರೆ ಲೋಭ ಹೊಕ್ಕವನ್ರಿ. ಲೋಭಕ್ಕೆ ಕಾರಣ ಏನು ಅನ್ನೋದನ್ನು ಹುಡುಕ್ಬೇಕಿಲ್ಲ. ಹುಡುಕಿ ಅದನ್ನ ನಿವಾರಣೆ ಮಾಡ್ಕೊಳ್ಳೋ ಉಪಾಯ ನೋಡ್ಕೊ. ಎಲ್ಲ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನೋ ಅವ್ನ ಕೆಲಸ ನೋಡ್ರಿ. ಹೊರಗೆ ಏನು ಕೆಲಸ ಇಲ್ಲ ಅನ್ನೋ ಅವ್ನ ಕೆಲಸ ಇದೆ. ಸುಮ್ಮನೆ ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಹೊರಗೆ ಕೆಲಸ ಮಾಡೋದು ನೋಡ್ರಿ. ಬದುಕು ಸಂಬಂಧ ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟ. ಎಲ್ಲ ನಾನಾ ಮಾಡೇನಿ, ನನ್ನಿಂದ ಮಾಡೇನಿ ಅಂತೇಳಿ ಮಾಡ್ತೇನೆ, ನನ್ನಿಂದ ನಡೀತೈತೆ ಅನಾವಶ್ಯಕ ಜವಾಬ್ದಾರಿ ಹೊಚ್ಕೊಂಡ್ಕೊಂಡ್ರಕ್ ಹೋಗೋದು. ಏಕಾರ ಮಾಡ್ಕೋತಾರ ಅವರು. ಅದೇ ಅದನ್ನ ಹೆಂಗೆ ಹೋಗ್ಲಿವಪ್ಪ ಇವ್ರು ಬಿಟ್ಟು, ಇನ್ನೂ ಸಣ್ಣ ಮಕ್ಳು ಅದಾವ, ಇವು ಅವ್ರಿಗೇಟ್ ಇದನ್ನ ಮಾಡ್ಬೇಕು. ನೀವು ಪ್ರಾರಬ್ಧ ಜೋಪಾನ ಮಾಡ್ತೈತಿ, ನೀ ಯಾವ ಅವ್ರು ಮಾಡಕ್. ಬೇಕಾದಂಥ ಜೀವಿ ಅದಾನಪ್ಪ ಅಂದ್ರೆ ಅಲ್ಲಿ ಪ್ರಾರಬ್ಧ ಅದ್ರ ಬೆಣ್ಣ ಹತ್ತಿರ್ತೈತಿ, ಅದನ್ನ ಜೋಪಾನ ಮಾಡಕ್. ಪ್ರಾರಬ್ಧನು ಅಂತ ದೂತ ಟೊಂಕ ಕಟ್ಟಿ ನಿಂತ ಶರೀರ ಪಾಲನೆ ಪೋಷಣೆ ಮಾಡಕ್. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ನೀ ಬಂದ ಉದ್ದೇಶ ಏನು, ಎದಕ್ ಬಂದಿ ಅನ್ನೋದು ಮೊದಲು ತಿಳ್ಕೊ. ಪೂಜೆ ಮಾಡಿದ್ರೆ, ಜಪ ತಪ ಮಾಡಿದ್ರೆ ಲೋಭ ಹೋಗ್ತಾವನ್ರಿ. ಲೋಭ ಉಂಟಾಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಹುಡುಕಿ ಅದನ್ನ ನಿವಾರಣೆ ಮಾಡ್ಕೊಳ್ಳೋ ಉಪಾಯ ಮಾಡ್ಕೊ. ಅಂದ್ರೆ ಲೋಭ ಹೋಗೈತಿ. ಈ ವಿಶ್ವದ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿರಿ. ಯಾರು ಸುಖ ಹೊಂದಿರ? ಒಬ್ಬರ ಸಿಗ್ತಾರ ನೋಡ್ಕೊರಿ. ನಮಗೋಸ್ಕರ ನಾವು ಸುಖ ಹೊಂದಬೇಕಾಗೈತಿ, ಇನ್ನೊಬ್ಬರಿಗೋಸ್ಕರ ಹೊಂದಬೇಕಾಗೈತಿ. ಇದನ್ನ ತಮ್ಮ ಸುಖಕ್ಕಾಗಿ ಇದನ್ನೆಲ್ಲ ನಾವು ಮಾಡ್ಬೇಕಾಗೈತಿ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯ ಭವತಿ ಅಂತ. ಹೊರಗಿಂದ ಅವಲಂಬಿಸ್ಕೊಂಡು ಒಳಗಿನಾರು ಮಾಡ್ಕೋತ ಕೂತಂದ್ರೆ
ಸಮಾಧಾನ ಇರ್ತದೆ ನೋಡ್ಕೊ. ಹೊರಗಿನ ಅವಲಂಬನ ಮಾಡೋಂಗಿಲ್ಲ, ಸಮಾಧಾನ ಶಾಂತಿಗೋಸ್ಕರವಾಗಿ ಯಾವ ನಾಮರೂಪನೂ ಅವಲಂಬನ ಮಾಡೋಂಗಿಲ್ಲ. ಒಳಗಿನ ಆಂತರಿಕ ಅಭ್ಯಾಸ ನಡಿಬೇಕು ನೋಡಿ ಯಾವಾಗಲೂ. ಅಂದ್ರೆ ಯಾವಾಗಲೂ ಖಿನ್ನವದ ನಾಯಿ, ಅಳಮೂರ್ಖ ನಾಯಿ ಗತೆ ಮಾರಿ ಗಂಟಾಕೊಂಡು ಕೂಡ್ರಕ್ಕೆ ಹೋಗ್ಬೇಡ. ಇದರಿಂದ ನಿನಗ ಹಾನಿ ಅದು. ಎದರ ಅವಲಂಬನೂ ಮಾಡೋಂಗಿಲ್ಲ ನೋಡ್ರಿ. ಮನಸ್ಸಿನೊಳಗೆ ಹೊರಗಿಂದ ಏನನ್ನೂ ಹಿಡಿಯದೆ ಎಲ್ಲರೂ ಹಿಡಿಯದೇ ಇರೋದು. ಎಲ್ಲರಿಗೂ ಅದು ಒಂದೇ ಐತಿ. ಹಿಡ್ಕೊಳ್ಳೋದು ಎಲ್ಲರಿಗೂ ಒಂದು ಐತಿ, ಬಿಡೋದು ಎಲ್ಲರಿಗೂ ಒಂದು ಐತಿ. ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ನೀ ಯಾವುದೇ ಕರ್ಮವನ್ನು ಮಾಡು, ಒಕ್ಕಲ್ತನರ ಮಾಡು, ಸೇತಿಗೆ ವ್ಯಾಪಾರರ ಮಾಡು, ನೌಕರಿಯರ ಮಾಡು, ಶರೀರ ಚರಿತಾರ್ಥ ಎಲ್ಲರದು ನಡೆದತ್ತಿಲ್ಲ. ಎದಕ್ಕೆ ಬದುಕಿಸ್ಬೇಕಾಗೈತಿ ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಳಕ್ಕೆ ಇದನ್ನು ಬದುಕಿಸ್ಬೇಕಾಗಿತ್ತು. ಬದುಕೋದಕ್ಕಾಗಿ ಅನ್ನ ಹಾಕು, ತಿನ್ನೋದಕ್ಕಾಗಿ ಬದುಕಬೇಡ. ಸಾಮಾನು ಒಂದದು ಒಳಗೈತಿವನು ಹೊರಗೈತಿವ. ಸಾಮಾನು ಹೊಂದೋದು ಹೊರಗೆ, ಶಾಂತಿ ಸಮಾಧಾನ ಹೊಂದೋದು ಒಳಗೈತಿ. ನಿದ್ದೆ ದಿನ ಎಲ್ಲಿ ಅನುಭವ ಮಾಡ್ತೀನಿ? ನಿನ್ನೊಳಗೆ ನೀ ಅನುಭವ ಮಾಡ್ತಿಲ್ಲ. ಎಚ್ಚರಾದಿಂದ ಪುನಃ ನಿದ್ದೆ ಹೊತ್ತು ಮಠ ವಿವೇಕ ಯಾವಾಗಲೂ ಜಾಗೃತಿ ಇರ್ಬೇಕು ನೋಡ್ರಿ. ಅಂದಾಗ ಇದರಿಂದ ನಮಗೆ ಪಾರಾಗಕ್ಕೆ ಬರ್ತೈತೆ. ನಮ್ಗೆ ವಿವೇಕ ಇಲ್ದಿದ್ರೆ ಅಂದ್ರೆ ವಿಷಯದ ವ್ಯಾಮೋಹ ಕ್ಷೀಣ ಆಗುವುದನೇ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರೂ ನಾವು ವಿವೇಕದ ಸನ್ನೆ ಬೆರೆಸಿ ನೋಡ್ಬೇಕು. ಈ ವಿವೇಕವಂತರ ಯಾರು ಇರ್ತಾರೆ ಅವ್ರ ಸಂಘ ಮಾಡು, ನಿನ್ನಲ್ಲಿ ಅದು ಜಾಗೃತ ಆಕೈತಿ. ಎದ್ರ ಸಂಬಂಧ? ಸತ್ಸಂಗ ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ. ಯಾವಾಗ ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ, ನೀ ಮಾಡುವ ವ್ಯವಹಾರದಾಗ ಏನೂ ಲಾಭ ಇಲ್ಲ ಅನ್ನೋದು ಬೆಳೆದೈತಿ. ಇದ್ದಕ್ಕಿದ್ದಂಗಿದ್ರೆ ಆರಾಮಿರ್ತೇವೆ ನಾವು. ಏನಾರ ಮಾಡ್ಕೊಂತ ಅದನ್ನ ಮಾಡೀನಿ ಇದನ್ನ ಮಾಡಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇರಕ್ಕಲಿ ನೋಡಿ. ಎಲ್ಲಿ ಬೇಕಾದಲ್ಲಿ ಇರ ಶರೀರ ಇಂಥಲ್ಲಿ ಪ್ರಾರಬ್ಧ ವಶದಿಂದ ತಿರುಗಬೇಕಾಗಿ ಒತ್ತಟೆ ಕೂತ್ಕೊಂಡ ಇದರ ಅಭ್ಯಾಸವನ್ನು ನಾವು ಮಾಡಬೇಕು. ಎಡೆಬಿಡದೆ ಒಳಗ ಆಂತರಿಕವಾಗಿ. ಅಂದ್ರೆ ಏನಾರ ಇದು ಉಳಿತೈತೆ ನಮಗಿಲ್ಲ ಅಂದ್ರೆ ಉಳಿದಿಲ್ಲ. ಹಗಲಿರುಳನ್ನದೇ ಇದರ ವ್ಯಸನ. ಇದರ ವ್ಯಸನ ಹತ್ತಿದವಾಗ ಮತ್ತೊಂದು ವ್ಯಸನ ಇರುವುದಿಲ್ಲ. ಪಳೆದ ವ್ಯಸನ ಹತ್ತಿದವಾಗ ಮತ್ತೊಂದು ಹ್ಯಾಂಗೆ ಇರುವುದಿಲ್ಲ. ಹಂಗೆ ಆತ್ಮ ವಿಚಾರದ ಅಭ್ಯಾಸದ ವ್ಯಸನ ಯಾವಾಗ ಹತ್ತೈತಿ ಅವಾಗ ಹೊರಗಿಂದ ಅದ್ರ ಕಡೆ ಇದೇ ಇರುದಿಲ್ಲ. ಒಳಗೆ ಆಂತರಿಕವಾಗಿ ಇದರ ಅಭ್ಯಾಸ ಮಾಡ್ಕೋಂತ ಇರ್ತಾನ. ಎಲ್ಲ ಹೇಳೋದು ಕೇಳೋದು ಆದ್ರಿಂದ ನಾವು ಅದರ ಲಾಭ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಇಲ್ಲಾಂದ್ರೆ ಹೇಳಿದ್ದು ಕೇಳಿದ್ದು ಎಲ್ಲ ವ್ಯರ್ಥ ಆಗಿ ಹೋಗ್ತದೆ. ಇದನ್ನು ಹೊಳೆ ತಿರುಗಿ ನೀವು ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು. ಮನನ ಆದ್ಮ್ಯಾಗ ನಿಧಿಧ್ಯಾಸನ ಗಟ್ಟಿ ಆಕೈತಿ. ನಿಧಿಧ್ಯಾಸನ ಪರಿಪಕ್ವಾದಾಗ ನಿನಗೆ ಜ್ಞಾನೋದಯ ಆಕೈತಿ. ಅಲ್ಲಿ ತನಕ ಇದನ್ನ ಹೆಂಗ ನಡೀದನ ಸಣ್ಣಗದ ಒಳಗ ಅಭ್ಯಾಸ, ಸತ್ಕಥನ, ಸತ್ಚಿಂತನ, ಪರಸ್ಪರ ಪ್ರಬೋಧನ ಒಳಗ ಆಂತರಿಕವಾಗಿದೆ ಅಭ್ಯಾಸ ನಡಿಲಿಕ್ಕೆ ಹತ್ತೀವಿ ಅಂದ್ರೆ ಇನ್ನು ಹೊರಗಿನ ವ್ಯವಹಾರ ಎಲ್ಲ ತನ್ನಿಂತ ಆಟೋಮೆಟಿಕ್ಲಿ ಕಡಿಮೆ ಆಕೋಂತ ಬರ್ತದೆ. ಅದು ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದದು ಅಂದ್ರೆ ಆ ಹೊರಗಿನ ಪ್ರವೃತ್ತಿ ಎಲ್ಲ ಕಡಿಮೆ ಆಕೊಂತ ಹೋಗ್ತೈತಿ. ಮನಸ್ಸಿನ ಪ್ರೇರಣೆಯಿಂದ ಅವು ನಡೀತಿರ್ತಾವ. ಮನಸ್ಸ ತನ್ನ ಮೂಲ ಇರುವಿನ ಕಡೆ ಲಕ್ಷ ಕೊಟ್ಟಾಗ ಈ ಇಂದ್ರಿಯಗಳ ಆಟ, ಮನಸ್ಸಿನ ಆಟ ಎಲ್ಲ ಬಂದ ಸ್ಥಗಿತ ಆಗ್ಬಿಡ್ತದೆ. ಅದಕ್ಕೆ ಜ್ಞಾನದ ಕಡೆ ಎಲ್ಲ ಕೊಡ್ಬೇಕಾಗಿ, ಜ್ಞಾನ ಪ್ರಾಪ್ತಿಗಾಗಿ, ಜ್ಞಾನದ ಆತ್ಮಜ್ಞಾನ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ನೋಡ್ರಿ. ಇದ ಜೀವನದ ಗುರಿ. ಬಿಡುಂಟ್ರಿ.